ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ್ ನಾರಾಯಣ್ ನಾರಾಯಣ್. ನಾವು ತ್ವಂಪದಾರ್ಥ ವಿವೇಕದಲ್ಲಿ ಆತ್ಮ ಅಕರ್ತ, ಕರ್ತೃತ್ವವಿಲ್ಲದೆ ಆತ್ಮಸ್ವರೂಪ. ಕರ್ತೃತ್ವ ಅಂದರೆ ಸಂಕಲ್ಪ. ನಿಜವಾಗಿ ನಮಗೆ ಆಗುವ ಸರ್ವ ಸಂಸಾರವೂ ಕರ್ತೃತ್ವವೇ. ಅಂದರೇನು? ಕರ್ತೃತ್ವ ಜೊತೆಗೆ ಭೋಕ್ತೃತ್ವವೂ ಇರುತ್ತದೆ. ಕರ್ತೃತ್ವ ಭೋಕ್ತೃತ್ವ ಎರಡು ಸೇರಿಕೊಂಡೇ ಜೀವಭಾವ. ಕರ್ತೃತ್ವ ಅಂದರೆ ನಾನು ಮಾಡ್ತಾ ಇದ್ದೇನೆ. ಭೋಕ್ತೃತ್ವ ಅಂದರೆ ಕೆಲವು ಸುಖ ದುಃಖಗಳಿಗೆ ಒಳಗಾಗ್ತಾ ಇದ್ದೇನೆ. ಸುಖ ದುಃಖಗಳಿಗೆ ಒಳಗಾಗ್ತಾ ಇದ್ದೇನೆ ಅನಿಸುವುದು ಭೋಕ್ತೃತ್ವ. ಜನ್ಮ ಮರಣಗಳಿಗೆ ಒಳಗಾಗುವುದು, ಸುಖ ದುಃಖಗಳಿಗೆ ಒಳಗಾಗುವುದು. ನಾನು ಕೆಲವು ಮಾಡ್ತಾ ಇದ್ದೇನೆ ಅಂದರೆ ಒಳ್ಳೆಯದಾಗಬಹುದು, ಕೆಟ್ಟದಾಗಬಹುದು. ಯಾವುದೇ ನಾನು ಮಾಡ್ತಾ ಇದ್ದೇನೆ ಅಂದರೆ ಕೆಲವು ಕರ್ಮಗಳಿಗೆ ನಾನು ಹೊಣೆ. ಏಕೆಂದರೆ ನಾನಿಲ್ಲದಿದ್ದರೆ ಆಗಲ್ಲ, ನಾನಿರುವುದರಿಂದಲೇ ಆಗ್ತಾ ಇದೆ. ಅಂದರೆ ಸರ್ವಕರ್ಮಗಳು ಅತ್ಯಂತ ಸಾಮಾನ್ಯ ಕರ್ಮದಿಂದ ಈ ಕರ್ಮಗಳಿಗೆ ನಾನು ಮಾಡಿದ್ದೇನೆ ಎಂಬುವುದು ಒಂದು ಅಭಿಮಾನ. ಅಂತಃಕರಣದಲ್ಲೇ ಈ ಸಂಕಲ್ಪ ಆಗುತ್ತದೆ. ಈ ಸಂಕಲ್ಪದ ಅಭಿಮಾನ ಮಾಡುವುದರಿಂದ ತಾನು ಕರ್ತ ಎಂದು ಆಗುತ್ತದೆ. ಸಂಕಲ್ಪದ ಅಭಿಮಾನವಾಗುವುದರಿಂದ ನಾನು ಕರ್ತ ಎಂಬುದು ಬುದ್ಧಿ ಉಂಟಾಗುತ್ತದೆ. ಇದೇನಿಲ್ಲಿ ಮೈಕ್ ಇದೆ, ಈ ಮೈಕ್ ಏನರ್ಥ? ಗೊತ್ತಾಗಲ್ಲ. ನಂತರ ಟೆಸ್ಟ್ ಮಾಡಿ ಹೇಳ್ತೀನಿ. ಅಂದರೆ ಈ ಕರ್ತೃತ್ವವು ಅಂತಃಕರಣದ ಅಧ್ಯಾಸದಿಂದಲೇ ತನಗೆ ಕರ್ತ ಅನಿಸುತ್ತದೆ. ಅಂದರೆ ಅಂತಃಕರಣದಲ್ಲಿರುವ ಗುಣಗಳನ್ನು, ಅಂತಃಕರಣದ ಧರ್ಮವನ್ನು, ಸ್ವಭಾವವನ್ನು ತಾನು ಎಂದು ತಿಳ್ಕೊಳ್ಳುವುದೇ ಕರ್ತೃತ್ವ. ತಾನು ನಿಜವಾಗಿ ಅಕರ್ತ. ಅಕರ್ತ ಅಂದರೆ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಹಾಗೇ ಇದ್ದಾನೆ. ಎಚ್ಚರದಲ್ಲಿರುವಾಗ ತಾನು ವ್ಯಕ್ತಿ ಅನಿಸುತ್ತದೆ. ವ್ಯಕ್ತಿತ್ವದಿಂದ ಏನೇನೋ ಮಾಡ್ತಾ ಇದ್ದೇನೆ ಅನಿಸುತ್ತದೆ ಅಲ್ಲವೇ? ಅದು ಕರ್ತೃತ್ವ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ಯದ್ಯಪಿ ಜೀವ ಕರ್ತೈವ ಇತ್ಯುಪಪನ್ನಂ ತಥಾಪಿ ಜೀವಸ್ಯ ಬುದ್ಧಿಗುಣಸಾರತ್ವಾದೇವ. ಅಂತಃಕರಣ ಧರ್ಮವನ್ನು ಅಭಿಮಾನ ಪಡುವುದರಿಂದಲೇ, ಅಭಿಮಾನ ಅಂದರೆ ಅಧ್ಯಾಸ, ಅಂತಃಕರಣವನ್ನೇ ಅಧ್ಯಾಸ ಮಾಡಿಕೊಳ್ಳುವುದರಿಂದ, ಅಂದರೆ ತನ್ನನ್ನು ಅಂತಃಕರಣಯಾಗಿ ನೋಡುವುದರಿಂದ, ಮನಸ್ಸಾಗಿ ನೋಡುವುದರಿಂದ. ಅಂದರೆ ಅರ್ಥವೇನು? ತಾನು ನಿಜವಾಗಿ ಮನಸ್ಸಲ್ಲ. ಮನಸ್ಸಿನ ಅರಿವು ಎಷ್ಟಿದೆಯೋ ಅದನ್ನು ದಾಟಿ ಇದ್ದಾನೆ. ನಿಜವಾಗಿ ತಾನು ಶುದ್ಧ ಅರಿವು, ಕೇವಲ ಅರಿವು. ಹೇಗೆ? ಒಟ್ಟು ಎಚ್ಚರ ಅವಸ್ಥೆಯ ಅರಿವು. ಒಟ್ಟು ಎಚ್ಚರ ಅವಸ್ಥೆಯ ಅರಿವಿದೆ ನೋಡಿ. ಒಟ್ಟು ಎಚ್ಚರ ಅವಸ್ಥೆಯ ಅರಿವಿಗೆ ಒಂದು ವ್ಯಕ್ತಿತ್ವವಿದೆಯಾ? ಅದು ನೋಡಿ. ಎಚ್ಚರದ ಪ್ರಜ್ಞಾ, ಎಚ್ಚರ ಪ್ರಜ್ಞಾ ಎರಡು ಕೆಲವು ಗುಣಗಳು ನೋಡಿ. ಅದು ಅವಸ್ಥ ಒಳಗೆ ಇಲ್ಲ, ಅವಸ್ಥನೇ ಅದರಲ್ಲಿದೆ. ಒಂದು ಅಂಶ. ಅವಸ್ಥ ಒಳಗೆ ತಾನಿಲ್ಲ, ಅವಸ್ಥನೇ ತನ್ನಲ್ಲಿದ್ದಾನೆ. ನಾನು ಒಬ್ಬ ವ್ಯಕ್ತಿ ಎಂಬ ಬುದ್ಧಿ ಎಚ್ಚರ ಅರಿವಿಗಿಲ್ಲ. ಎಚ್ಚರ ಒಳಗಿನ ದೇಹಾಭಿಮಾನಿಯಾದ ಅರಿವಿಗೆ ವ್ಯಕ್ತಿತ್ವವಿದೆ. ಮನಸ್ಸು ನಾನು ಎಂದು ಇಟ್ಟುಕೊಂಡವನಿಗೆ ವ್ಯಕ್ತಿತ್ವವಿದೆ. ಒಟ್ಟು ಎಚ್ಚರ ಅರಿವಿಗೆ ವ್ಯಕ್ತಿತ್ವವಿಲ್ಲ. ಇನ್ನೊಂದು, ಒಟ್ಟು ಎಚ್ಚರ ಅರಿವಿಗೆ ವಿಷಯವಿಲ್ಲ, ಜ್ಞೇಯವಿಲ್ಲ.
ಏಕೆಂದರೆ ತಾನು ಜ್ಞಾತೃವಲ್ಲ. ಜ್ಞಾತೃವಿಗೆ ಜ್ಞೇಯ ಸಂಬಂಧವಿರುತ್ತದೆ, ಒಟ್ಟು ಎಚ್ಚರ ಅರಿವಿಗೆ ಜ್ಞೇಯವಿಲ್ಲ. ಏಕೆ ಅಂದರೆ ಜ್ಞೇಯವು ಕಂಡುಬರಬೇಕಾದರೆ ಅವಸ್ಥ ಒಳಗಿನ ಒಂದು ವ್ಯಕ್ತಿಯಾದರೆ ಇನ್ನೊಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಕಂಡುಬರುತ್ತದೆ. ಒಟ್ಟು ಎಚ್ಚರ ಅರಿವಿನಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಜೀವರು, ಎಲ್ಲ ಮನುಷ್ಯರು, ಎಲ್ಲ ಪಂಚಭೂತಗಳು ಎಲ್ಲವನ್ನೂ ಒಟ್ಟು ಎಚ್ಚರ ಅರಿವಿನಲ್ಲಿ ಸೇರಿಸಿಕೊಂಡು ನೋಡ್ತಾ ಇದ್ದಾನೆ. ಏಕೆಂದರೆ ಒಂದೊಂದು ವಸ್ತುವಿನ ಅರಿವಿಲ್ಲ, ಒಟ್ಟು ಎಚ್ಚರ ಪ್ರಪಂಚ. ಒಂದೊಂದು ಪದಾರ್ಥದ ಅರಿವಿಲ್ಲ, ಒಂದೊಂದು ವ್ಯಕ್ತಿಯ ಅರಿವಲ್ಲ, ಒಟ್ಟು ಎಚ್ಚರ ಪ್ರಪಂಚ. ಒಟ್ಟು ಎಚ್ಚರ ಪ್ರಪಂಚ ಅಂದರೆ ಒಂದಾನೊಂದು ವಸ್ತುವಾಗಿ ಕಂಡುಬರಲ್ಲ. ಆವಾಗ ಏನು ಕಂಡುಬರುತ್ತದೆ? ಈ ಎಚ್ಚರ ಪ್ರಪಂಚವೆಲ್ಲವೂ ಅರಿವೇ ಆಗುತ್ತದೆ. ಅದು ನೋಡಿ, ನೋಡುವ ಕರ್ತ ಇರುವುದಿಲ್ಲ, ನೋಡಲ್ಪಡುವ ಕರ್ಮ ಅಂದರೆ ವಿಷಯ ಇರುವುದಿಲ್ಲ. ವಿಷಯವೂ ಅರಿವೇ ಆಗಿಬಿಡ್ತದೆ, ನೋಡುವ ತಾನೂ ಸಾಕ್ಷಿ ಆಗಿಬಿಡ್ತಾನೆ. ತಾನೂ ಸಾಕ್ಷಿ, ನೋಡಲ್ಪಡುವುದು ಸಾಕ್ಷಿ. ಇದೊಂದು ವಿಚಿತ್ರ ನೋಡಿ. ನೋಡುವುದು ಸಾಕ್ಷಿ, ನೋಡಲ್ಪಡುವುದು ಸಾಕ್ಷಿ. ಇದೇನು ಇದು ನೋಡಿ. ಕೈ ನೋಡ್ತಾ ಇದ್ದೀನಿ ಅಂದರೆ ಕಣ್ಣಿನ ಅಭಿಮಾನ ಇದ್ದರೆ ಕೈ ಕಂಡು ಬರ್ತದೆ ನೋಡಿ. ಈ ಕೈಗೆ ನೋಡ್ತಾ ಇದ್ದೀನಿ ಅಂದರೆ ಕಣ್ಣಿನ ಅಭಿಮಾನವಿದ್ದರೆ ಇದರಲ್ಲಿ ಬಣ್ಣ ಆಕಾರ ಕಂಡು ಬರ್ತದೆ. ಇನ್ನೂ ಒಳಗೆ ಬನ್ನಿ, ಕಣ್ಣಿನ ಅಭಿಮಾನ ಬಿಟ್ಟು ಒಳಗೆ ಬಂದರೆ ಈ ಕೈ ಕಂಡು ಬರಲ್ಲ, ಕೈ ಎಂಬ ವೃತ್ತಿ ಕಂಡು ಬರ್ತದೆ. ನಿಮಗೆ ಕೈ ಯಾವಾಗ ಕಂಡು ಬರ್ತದೆ? ನಾನು ಕಣ್ಣಿನ ಅಭಿಮಾನ ಇಟ್ಕೊಂಡರೆ ಕಣ್ಣು ಕಂಡು ಬರ್ತದೆ. ಇದು ಕಣ್ಣಿನ ಅಭಿಮಾನ ದಾಟಿ ಒಳಗೆ ಇದ್ದರೆ ಕೈ ಹೋಗಿ ಕೈ ವೃತ್ತಿಯಾಗಿ ತೋರ್ತದೆ. ಕೈ ಎಂಬ ಅನಿಸಿಕೆ ಇರುತ್ತದೆ ಅಷ್ಟೇ. ಕೈ ಎಂಬ ಅನಿಸಿಕೆ ಯಾವಾಗಿರುತ್ತದೆ? ನಾನು ಇಂದ್ರಿಯಾಭಿಮಾನ ದಾಟಿ ಮನಸ್ಸಿನ ಮಟ್ಟಕ್ಕಿದ್ದರೆ. ಮತ್ತು ಆ ಅನಿಸಿಕೆ ಯಾರಿಗನಿಸುತ್ತದೋ ಜ್ಞಾತೃವಿಗೆ ಆಗುವ ಅನಿಸಿಕೆ ಜ್ಞಾತೃ ಎರಡೂ ಅರಿವೆ. ಅನಿಸಿಕೆನೂ ಅರಿವೆ. ವೃತ್ತಿ ಅಂದರೆ ಏನು? ಅರಿವಿನ ರೂಪ. ಜ್ಞಾತೃ ಯಾರು? ಅರಿವಿನ ರೂಪ. ಜ್ಞಾತೃವು ಅರಿವಿನ ರೂಪವೇ, ವೃತ್ತಿ ಅರಿವಿನ ರೂಪವೇ. ಅಂದರೆ ಜ್ಞಾತೃ ಅನಿಸಿಕೆ ಎರಡು ವಿಂಗಡವಿಲ್ಲ, ಎರಡು ಅರಿವೇ ಆಯಿತು. ಆ ಅರಿವಿನ ಮಟ್ಟದಲ್ಲಿ ಪ್ರಪಂಚವೇ ಇಲ್ಲ. ಅದು ನಾವು ಹೇಳುತ್ತಿದ್ದು. ಅಂದರೆ ಆ ಅರಿವನ್ನೇ ಅಧ್ಯಾಸ ಮಾಡಿದಾಗ, ಅಂತಃಕರಣ ಅಧ್ಯಾಸ ಮಾಡಿದ್ದಾಗ ಜ್ಞಾತೃ ವೃತ್ತಿ, ಜ್ಞಾತೃವಿಗೆ ಜ್ಞೇಯದ ವೃತ್ತಿ ಎಂದು ಎರಡು ವಿಂಗಡ ಆಗುತ್ತದೆ. ಆ ವಿಂಗಡವನ್ನು ಇನ್ನೂ ವಿಂಗಡಿಸಿದ್ದರೆ, ಆ ಜ್ಞಾತೃವನ್ನು ಇಂದ್ರಿಯಾಭಿಮಾನವಾಗಿ ನೋಡಿದ್ದರೆ ಆ ಜ್ಞಾತೃ ಹೋಗಿ ದ್ರಷ್ಟಾಶ್ರೋತ ಆಗುತ್ತಾನೆ. ಆವಾಗ ಅನಿಸಿಕೆ ಹೋಗಿ ಪದಾರ್ಥವಾಗಿ ತೋರುತ್ತದೆ ನೋಡಿ. ಅನಿಸಿಕೆ ಅಂದರೆ ವೃತ್ತಿ ಹೋಗಿ ವಿಷಯವಾಗುತ್ತದೆ. ಈಗ ಮತ್ತೆ ವಾಪಸ್ ಹೋಗೋಣ. ವಿಷಯವನ್ನು ವೃತ್ತಿಯಾಗಿ ನೋಡಬೇಕು. ಏಕೆ ಅಂದರೆ ವಿಷಯವು ಇಂದ್ರಿಯ ಮಟ್ಟದಲ್ಲಿ ನೋಡಿದ್ದು ಮನಸ್ಸಿನ ಮಟ್ಟ ಅಂದರೆ ಸ್ವಲ್ಪ ಒಳಹೊಕ್ಕು ನೋಡಿದ್ದರೆ, ಇಂದ್ರಿಯ ಅಭಿಮಾನ ಬಿಟ್ಟು ಒಳಹೊಕ್ಕು ನೋಡಿದ್ದರೆ ಅದು ವೃತ್ತಿ ಮಾತ್ರ, ವಿಷಯವಿಲ್ಲ. ಒಂದೊಂದು ವಿಷಯ ಕಂಡು ಬರಲ್ಲ, ಒಟ್ಟು ಪ್ರಪಂಚ ತೋರುತ್ತದೆ. ಅದಕ್ಕೋಸ್ಕರ ಒಟ್ಟು ಪ್ರಪಂಚವನ್ನು ನೋಡುವುದು ಬೇರೆ, ಒಂದೊಂದು ವಸ್ತುವನ್ನು ನೋಡುವುದು ಇಂದ್ರಿಯಗಳಿಂದ ನೋಡ್ತೀವಿ. ಇಂದ್ರಿಯಗಳಿಂದ ನೋಡಬೇಕಾದರೆ ಇಂದ್ರಿಯಗಳು ದೇಹಕ್ಕೆ ಇರುತ್ತವೆ. ದೇಹವಿಲ್ಲದಿದ್ದರೆ ಇಂದ್ರಿಯಗಳೆಲ್ಲ ಒಟ್ಟು ಮನಸ್ಸಾಗಿ ಬಿಡ್ತದೆ. ಇದು ನೋಡಿ, ಇಂದ್ರಿಯಗಳು ದೇಹವು ಒಂದೇ ಆಗುತ್ತದೆ. ದೇಹಾಭಿಮಾನವಿಟ್ಟುಕೊಂಡರೆ ಇಂದ್ರಿಯಗಳಿರುತ್ತವೆ. ಅಂದರೆ ಇಂದ್ರಿಯಗಳ ಮೂಲಕ ಒಂದೊಂದು ಶಬ್ದ ಸ್ಪರ್ಶ ರೂಪರಸ ಬಿಡಿಯಾಗಿ ಕಂಡು ಬರುತ್ತದೆ. ಇಂದ್ರಿಯಾಭಿಮಾನ ಬಿಟ್ಟು ಸ್ವಲ್ಪ ಒಳಹೊಕ್ಕು ನೋಡಿದರೆ ಪ್ರಪಂಚವೆಲ್ಲ ವೃತ್ತಿ ಆಗುತ್ತದೆ, ಮನಸ್ಸಿನ ಅನಿಸಿಕೆ ಅನಿಸುತ್ತದೆ. ಆದ್ದರಿಂದ ಎಚ್ಚರ ಪ್ರಪಂಚ ಹೋಗಿ ಅದು ಎಚ್ಚರ ಅವಸ್ಥೆ ಆಗುತ್ತದೆ. ಪ್ರಪಂಚ ಇಂದ್ರಿಯಗಳಿಗೆ ಕಂಡುಬರುತ್ತದೆ, ಮನಸ್ಸಿಗೆ ಅವಸ್ಥೆ ಕಂಡುಬರುತ್ತದೆ. ವ್ಯತ್ಯಾಸ ನೋಡಿ. ನೀವು ಪ್ರಪಂಚದ ಒಂದೊಂದು ಪದಾರ್ಥ ನೋಡುತ್ತಾ ಇದ್ದರೆ, ಪ್ರಪಂಚದ ಒಂದೊಂದು ಪದಾರ್ಥ ಇರುವಾಗ ನಾನು ದೇಹಾಭಿಮಾನ ಅಥವಾ ಇಂದ್ರಿಯಾಭಿಮಾನ ಎರಡೂ ಒಂದೇ. ಇಂದ್ರಿಯಾಭಿಮಾನವಿಟ್ಕೊಂಡೆ ಅಥವಾ ದೇಹಾಭಿಮಾನ ಇಟ್ಕೊಂಡೆ. ದೇಹಾಭಿಮಾನ ಇಂದ್ರಿಯಾಭಿಮಾನವಿಟ್ಕೊಂಡು ನೋಡಿದ್ದಾಗ ಎಚ್ಚರ ಅವಸ್ಥಾ ಪದಾರ್ಥವಾಗಿ ಪ್ರಪಂಚವಾಗಿ ತೋರ್ತದೆ. ಪ್ರಪಂಚ ಅಂದರೆ ಪದಾರ್ಥವಾಗಿ ತೋರ್ತದೆ. ಒಂದೊಂದು ಪದಾರ್ಥ ಒಬ್ಬೊಬ್ಬ ವ್ಯಕ್ತಿ ಹಾಗೆ ತೋರ್ತದೆ.
ಏಕೆ? ದೇಶಕಾಲಾಂತರ್ಗತವಾದ ದೇಹಾಭಿಮಾನದಿಂದಲೇ ದೇಶಕಾಲಗಳು ತೋರ್ತವೆ. ಅಂದರೆ ದೇಹವು ಒಂದು ದೇಶದಲ್ಲಿದೆ, ಅದರಿಂದ ನನಗೆ ಮುಂದೆಯೂ ಹಿಂದೆ ಎಡಪಕ್ಕ ಬಲಪಕ್ಕ ಎಂಬುದು ದೇಶ ಹೇಗೆ ತೋರುತ್ತದೆ ಅಂದರೆ ದೇಹಾಭಿಮಾನ ಮೂಲಕವೇ ದೇಶ ತೋರ್ತದೆ. ದೇಹಾಭಿಮಾನ ಮೂಲಕವೇ ಅಥವಾ ಇಂದ್ರಿಯಾಭಿಮಾನ ಮೂಲಕವೇ ಕಾಲ ತೋರ್ತದೆ. ಏಕೆಂದರೆ ವಿಷಯಗಳು ಒಂದೊಂದಾಗಿ ನೋಡುವುದರಿಂದ ಕ್ರಮವಾಗಿ ಬಿಡುತ್ತದೆ, ಅದೇ ಕಾಲ. ಒಂದೊಂದು ನೋಡುವುದೇ ಕ್ರಮ. ಆ ಒಂದೊಂದು ನೋಡುವವನೇ ಇಂದ್ರಿಯಾಭಿಮಾನಿ. ಇಂದ್ರಿಯಾಭಿಮಾನಿ ಒಂದೊಂದು ನೋಡ್ತಾನೆ. ಆವಾಗ ನೋಡುವವೆಲ್ಲ ಪದಾರ್ಥಗಳಾಗಿ ಕಂಡುಬರ್ತವೆ. ಈ ಹಂತ ದಾಟಿ ಒಟ್ಟು ಅವಸ್ಥೆ ನೋಡಿದ್ದರೆ ಪ್ರಪಂಚ ಹೋಗಿ ಅವಸ್ಥೆ ಆಗಿಬಿಡ್ತದೆ. ನೋಡಿ, ಪ್ರಪಂಚ ಅಂದರೆ ಇಂದ್ರಿಯ ಮಟ್ಟದಿಂದ ಒಂದೊಂದು ಪದಾರ್ಥವನ್ನು ನೋಡಿದ್ದರೆ ಅದು ಪ್ರಪಂಚ. ಅದು ಅವಸ್ಥೆ ಒಳಗೆ ಇರುವಂಥ ಜೀವನ ದೃಷ್ಟಿ. ಅವಸ್ಥೆ ಒಳಗೆ ಒಂದು ದೇಹವನ್ನು ಅಥವಾ ಇಂದ್ರಿಯಗಳನ್ನು, ಒಂದು ದೇಹಕ್ಕೆ ಇಂದ್ರಿಯಗಳು ಅಂಟುಕೊಂಡಿರುತ್ತವೆ. ದೇಹವನ್ನು ಅಥವಾ ಇಂದ್ರಿಯಗಳನ್ನು ಅಭಿಮಾನ ಪಡುವ ವ್ಯಕ್ತಿಗೆ ಏನನ್ನಿಸುತ್ತದೆ? ನಾನು ಅವಸ್ಥೆ ಒಳಗೆ ಇದ್ದೇನೆ. ಒಳಗೆ ಅಂದರೆ ದೇಶಬುದ್ಧಿ, ಒಳಗೆ ಅಂದರೆ ಕಾಲಬುದ್ಧಿ, ಒಳಗೆ ಅಂದರೆ ಜ್ಞಾತೃಜ್ಞೇಯ ಬುದ್ಧಿ. ಒಳಗೆ ಅಂದರೆ ನನ್ನ ಸುತ್ತು ಪ್ರಪಂಚ, ನಾನು ನನ್ನ ಸುತ್ತು ಪ್ರಪಂಚ. ಈ ಬುದ್ಧಿ ಇದ್ದರೆ ಅವಸ್ಥೆ ಒಳಗೆ, ಪ್ರಪಂಚದ ಒಳಗೆ ಇದ್ದೇನೆ. ನಾನು ನೋಡುವ ಪದಾರ್ಥಗಳು ನನ್ನ ಸುತ್ತಿವೆ, ನನ್ನ ಹಾಗೆ ಮಿಕ್ಕ ಜನರಿದ್ದಾರೆ ಅನಿಸುತ್ತದೆ. ಈ ಬುದ್ಧಿಯನ್ನು ದಾಟಬೇಕಂದರೆ ಒಟ್ಟು ಅವಸ್ಥೆ ನೋಡು. ಅಂದರೆ ಇಂದ್ರಿಯಾಭಿಮಾನ ದಾಟಿ ದೇಹಾಭಿಮಾನ ದಾಟುವುದು ಅಂದರೆ ನಾನು ಯಾರು, ಹೇಗಿದ್ದೇನೆ ಎನ್ನುವುದು ಅಭಿಮಾನ ಹೋಯಿತು. ನಾನೊಬ್ಬ ವ್ಯಕ್ತಿ ಎಂದು ಅಭಿಮಾನ ಬಿಟ್ಟ. ಇಂದ್ರಿಯಗಳಿಂದ ನೋಡುವುದಂದರೆ ಒಂದೊಂದು ಬಣ್ಣ ಬಿಡಿಬಿಡಿಯಾಗಿ ನೋಡ್ತಾ ಇಲ್ಲ. ಒಂದೊಂದು ಬಣ್ಣ, ಒಂದೊಂದು ಆಕಾರ, ಒಟ್ಟು ಆಕಾರಗಳು ಸೇರಿಸಿಬಿಟ್ಟ. ಒಂದೊಂದು ಬಣ್ಣ, ಒಂದೊಂದು ಪದಾರ್ಥ, ಒಂದೊಂದು ವ್ಯಕ್ತಿ, ಒಬ್ಬೊಬ್ಬ ವ್ಯಕ್ತಿ ಎಂದು ನೋಡ್ತಾ ಇಲ್ಲ. ಒಂದೊಂದು ಪದಾರ್ಥ ಒಂದೊಂದು ನೋಡಿದ್ದರೆ ಅವಸ್ಥೆ ಒಳಗಿನ ಅಭಿಮಾನಿಯಾಗ್ತಾನೆ. ಆದ್ದರಿಂದ ಒಟ್ಟವಸ್ಥೆ ನೋಡುವುದು ಅಂದರೆ ಒಂದೊಂದು ಪದಾರ್ಥ ಒಂದೊಂದು ವ್ಯಕ್ತಿಯಾಗಿ ನೋಡ್ತಾ ಇಲ್ಲ. ಅದರಿಂದ ಒಂದು ದೇಶದ ಕ್ರಮ, ಕಾಲದ ಕ್ರಮ ಇರುವುದಿಲ್ಲ. ಕಾಲವೆಲ್ಲ ಒಟ್ಟಾಗಿ ಬಿಡ್ತದೆ, ದೇಶವೆಲ್ಲ ಒಟ್ಟಾಗಿ ಬಿಡ್ತದೆ. ಒಂದೊಂದು ಪದಾರ್ಥಗಳೆಲ್ಲ ಸೇರಿಕೊಂಡು ಇದು ಎಂದಾಗಿ ಬಿಡ್ತದೆ. ಒಟ್ಟು ಪ್ರಪಂಚಕ್ಕೆ ಒಂದೇ ಹೆಸರು, ಇದು ಅಷ್ಟೇ. ಈಗ ಬಿಡಿ, ಏಕೆಂದರೆ ನೀವು ಯಾವುದೇ ನೋಡು ಎಲ್ಲ ಸೇರಿಕೊಂಡು ಇದು ಆಗಿಬಿಟ್ಟಿತು. ಆಯ್ತಾ ಅಲ್ಲವಾ? ಏಕೆಂದರೆ ಇಂದ್ರಿಯಗಳಿಂದ ನೋಡಿದ್ದರೆ ಬಿಡಿಬಿಡಿಯಾಗಿ ಕಂಡು ಬರ್ತವೆ. ಇಂದ್ರಿಯಗಳಿಂದ ನೋಡಿದ್ದರೆ ಬಿಡಿಬಿಡಿಯಾಗಿ, ನಾನಾತ್ವವಾಗಿ, ಅನೇಕವಾಗಿ ಕಂಡುಬರುತ್ತದೆ. ಆಗ ಇಂದ್ರಿಯಗಳಿಂದ ನೋಡುವಾಗ ನಾನು ದೇಹದಲ್ಲಿ ಕುಳಿತಿದ್ದೇನೆ. ದೇಹದಲ್ಲಿ ಕುಳಿತಿದ್ದರೆ ನಾನು ಅವಸ್ಥೆ ಒಳಗೆ ಇದ್ದೇನೆ. ಅಂದರೆ ನನ್ನ ಸುತ್ತು ಪ್ರಪಂಚ ಇದೆ, ನನ್ನ ಸುತ್ತು ಪ್ರಪಂಚ ಇದೆ. ಪ್ರಪಂಚದ ಒಳಗೆ ಕೂತ್ಕೊಂಡು ಬಿಟ್ಟೆ. ಈ ಅಭಿಮಾನ ಬಿಡಬೇಕಂದರೆ ಒಟ್ಟು ಅವಸ್ಥಾ. ಒಟ್ಟು ಅವಸ್ಥಾ ಅಂದರೆ ಅರ್ಥವೇನು? ಪ್ರಪಂಚವನ್ನು ಅವಸ್ಥೆಯಾಗಿ ನೋಡ್ತಾ ಇದ್ದೀವಿ. ಪ್ರಪಂಚ ಎನ್ನು ಅವಸ್ಥಾ ಅಂದರೆ ಇಂದ್ರಿಯ ಮಟ್ಟದಿಂದ ನೋಡಿರುವ ಒಂದೊಂದು ಪದಾರ್ಥ ಬಿಟ್ಟು ಎಲ್ಲ ಪದಾರ್ಥಗಳನ್ನು ಒಟ್ಟುಗೂಡಿಸಿ ನೋಡ್ತೀವಿ. ಒಂದು ನಂತರ ಒಂದು ಕ್ರಮವಾಗಿ ನೋಡಲ್ಲ, ಒಟ್ಟು ಸೇರಿಸಿಬಿಟ್ಟು ಒಂದೇ ಕ್ರಮದಲ್ಲಿ, ಒಂದೇ ಕ್ಷಣ, ಒಂದೇ ಸೆಕೆಂಡಿನಲ್ಲಿ, ಒಂದೇ ಪ್ರಯತ್ನದಲ್ಲಿ ಒಟ್ಟು ಅವಸ್ಥೆ ನೋಡಿದ್ದರೆ ಅದು ಏನಾಗುತ್ತದೆ? ಪ್ರಪಂಚ ಅನೇಕ ರೂಪಗಳು, ಅನೇಕ ಹೆಸರುಗಳೆಲ್ಲ ಸೇರಿಕೊಂಡು ಬಿಟ್ಟು ಇದು, ಇದಂ ಎಂದು ಇಟ್ಟು ಒಟ್ಟು ಪ್ರಪಂಚವೆಲ್ಲಕ್ಕೆ ಒಂದೇ ಹೆಸರಾಗಿಬಿಟ್ಟಿದೆ. ಇದಂ ಅಂದರೆ ಯಾರ್ಯಾರು ಹೇಳಿ? ಇದಮ್ನಲ್ಲಿ ಅದು ವೃತ್ತಿ ಆಗುತ್ತದೆ, ಇಂದ್ರಿಯಗಳಿಲ್ಲ. ಇದಂ ತಿಳಿದುಕೊಳ್ಳುವುದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ, ಮನಸ್ಸು ಸಾಕು. ಮನಸ್ಸಂದರೆ ಅನಿಸಿಕೆ ಅಷ್ಟೇ. ಒಟ್ಟು ಎಲ್ಲವೂ ಒಂದು ವೃತ್ತಿಯಾಗಿ ತೋರ್ತದೆ. ಒಟ್ಟು ಪ್ರಪಂಚವೆಲ್ಲ ಜಾಗ್ರದ ಅವಸ್ಥೆಯಾಗಿ ತೋರ್ತದೆ. ಅಂದರೆ ಪ್ರಪಂಚ ಅಂದರೆ ಪದಾರ್ಥಗಳು, ಅವಸ್ಥೆ ಅಂದರೆ ವೃತ್ತಿ, ಒಟ್ಟು ಒಂದೇ ವೃತ್ತಿ ಆಯಿತು. ಪ್ರಪಂಚವೆಲ್ಲ ಒಂದೇ ವೃತ್ತಿ ಆಗಿಬಿಟ್ಟಿತ. ಏನದು? ಇದು ಎಂದಾಗಿಬಿಟ್ಟಿತು. ಇದು ಅಂದರೆ ಪ್ರಪಂಚವೆಲ್ಲ ಒಂದೇ ವೃತ್ತಿ ಆಯಿತು. ಅನಿಸಿಕೆ ಅಷ್ಟೇ. ಇದು ಎಂದು ಒಂದು ಅನಿಸಿಕೆ ಇದೆ ನೋಡಿ ನಮಗೆ.
ನೋಡಿ, ಇದು ಎಂಬ ಅನಿಸಿಕೆ ಯಾವಾಗ ಶುರುವಾಯಿತು ಹೇಳಿ? ಎಚ್ಚರ ಅವಸ್ಥೆನೇ ಇದು ಎಂಬ ಅನಿಸಿಕೆ. ಅದಕ್ಕೆ ಬಿಗಿನಿಂಗ್ ಇಲ್ಲ, ಆದಿ ಇಲ್ಲ, ಅನಾದಿ ಅನಂತ. ಏಕೆಂದರೆ ನೀವು ಎಚ್ಚರದಲ್ಲಿ ಇರುವಾಗ ಇದು 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 ಎಂಬ ಅನಿಸಿಕೆ ಎಲ್ಲರಿಗೂ ಇರುತ್ತದೆ. ಏಕೆ? ಇದು ನಾನು, ಇದು ನಾನು, ಈ ಅನಿಸಿಕೆ ಇದ್ದೇ ಇರುತ್ತದೆ. ಇದು ಇದ್ದರೆ ನಾನು ಇರುತ್ತದೆ, ನಾನು ಇದ್ದರೆ ಇದು ಇರುತ್ತದೆ. ನಾನು ಅನಿಸಿಕೆನೇ ಇದು ಎಂಬ ಅನಿಸಿಕೆಗೆ ಕಾರಣ, ಇದು ಎಂಬ ಅನಿಸಿಕೆನೇ ನಾನು ಎಂಬ ಅನಿಸಿಕೆಗೆ ಕಾರಣ. ನಾನು ಇದು ಎಂಬುದು ಅನ್ಯೋನ್ಯಾಶ್ರಯ, ಎರಡೂ ಒಂದೇ. ಇದು ಇಂದ್ರಿಯಗಳನ್ನಿಟ್ಟುಕೊಂಡಾಗಲಿಲ್ಲ, ಕೇವಲ ಮನಸ್ಸಿನಿಂದಲೇ ಆಗ್ತಾಯಿದೆ. ಆವಾಗ ಪ್ರಪಂಚವೆಲ್ಲ ಒಟ್ಟವಸ್ಥಾಗಿಬಿಟ್ಟಿತು. ಅವಸ್ಥಾ ಅಂದರೆ ಏನು? ಬಿಡಿ ಬಿಡಿ ಪದಾರ್ಥಗಳು ಕಂಡು ಬರ್ತಾ ಇಲ್ಲ, ಎಲ್ಲ ನೋಡಿ ಇದು ಆಯಿತು. ಈಗ ನಾನು ಒಂದೊಂದು ದೇಹದ ಅವಯವ, ಒಂದೊಂದು ಇಂದ್ರಿಯಗಳ, ಒಂದೊಂದು ಇಂದ್ರಿಯಾಭಿಮಾನಿ ಅಲ್ಲ, ದೇಹದ ಅವಯವಗಳ ಅಭಿಮಾನ ಇಟ್ಕೊಂಡರೆ ನಾನು ಆಗಿಬಿಡ್ತೀನಿ, ವ್ಯಕ್ತಿ ಆಗಿಬಿಡ್ತೀನಿ. ನಾನು ಒಂದೊಂದು ಕೈ ಕಾಲು ಎನ್ನುವುದು ಬಿಡಿ ಬಿಡಿಯಾಗಿಲ್ಲ, ಒಟ್ಟು ದೇಹವೆಲ್ಲ ಒಟ್ಟಾಗಿಬಿಟ್ಟಿತು. ದೇಹವೆಲ್ಲ ಒಟ್ಟಾಗಿ ಬಿಟ್ಟರೆ ನಾನು ಒಂದೊಂದು ಬಿಡಿಯಾಗಿ ನೋಡ್ತಾ ಇಲ್ಲ. ಆವಾಗ ಒಂದೊಂದು ಇಂದ್ರಿಯ ಬಿಡಿಯಾಗಿಲ್ಲ, ಆಲ್ 5 ಇಂದ್ರಿಯಗಳು ಒಟ್ಟಾಗಿ ಬಿಡ್ತವೆ, ಮನಸ್ಸೇ ಆಗಿಬಿಡ್ತದೆ. ಇಂದ್ರಿಯಗಳೆಲ್ಲ ಒಟ್ಟಾಗಿ ಬಿಟ್ಟರೆ ಮನಸ್ಸು, ಆವಾಗ ಏನಾಗ್ತದೆ? ಪ್ರಪಂಚ ಅವಸ್ಥೆ. ಅವಸ್ಥೆ ಅಂದರೆ ಏನು? ವೃತ್ತಿ, ಅನಿಸಿಕೆ ಮಾತ್ರ. ಇದು 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 ಅಂದರೆ ಏನು? ನಾನೆಂಬುದು ಒಟ್ಟು ಎಚ್ಚರ ಅವಸ್ಥೆನ, ಒಟ್ಟು ಎಚ್ಚರ ಅವಸ್ಥೆಯ, ಒಟ್ಟು ಜಾಗ್ರದ ಅವಸ್ಥೆಯ ಅರಿವಾಗಿಬಿಟ್ಟೆ. ಅವಸ್ಥೆಯೆಲ್ಲ ಇದು ಆಗಿಬಿಟ್ಟಿತು, ಒಂದೇ ಮಾತಿನಲ್ಲಿ ಒಂದೇ ವೃತ್ತಿ ಆಯಿತು ಒಟ್ಟು ಪ್ರಪಂಚ. ಇಡೀ ಜಾಗ್ರದ ಅವಸ್ಥೆ, ಇಡೀ ದೇಶಕಾಲಗಳೆಲ್ಲ ಒಟ್ಟೆ ವೃತ್ತಿ, ಒಂದೇ ವೃತ್ತಿ ಆಗಿಬಿಟ್ಟಿತು. ಇದು ಅಷ್ಟೇ. ಇದು ಎನ್ನುವುದಕ್ಕೆ ಕ್ರಮ ಇಲ್ಲ. ಏಕೆಂದರೆ ಇದು 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 ಎಷ್ಟು ನೋಡಿದ್ದರೂ ಇದೆ. ಅದರಿಂದ ಹಿಂದಿನ ಇದು ಅನಂತರ ಇದು ಎಂದು ಕ್ರಮ ಇಲ್ಲ. ಹಿಂದಿನ ಇದು ಅನಂತರ ಇದು ಅಂದರೆ ಕಾಲ ಬರುತ್ತದೆ. ಇಲ್ಲಿರುವ ಇದು, ಅಲ್ಲಿರುವ ಇದು, ಅಲ್ಲಿ ಇದು, ಇಲ್ಲಿ ಇದು, ಯಾವುದು ನೋಡಿದ್ದರೂ ಇದೆ. ಅದರಿಂದ ಇಲ್ಲಿ ಅಲ್ಲಿ ಎಂದು ದೇಶ ಹೋಗುತ್ತದೆ. ಹಿಂದೆ ಮುಂದೆ ಎಂಬ ಕಾಲ ಹೋಗುತ್ತದೆ. ನಾನು ಹಿಂದೆ ನೋಡಿದೆ, ನಂತರ ನೋಡಿದೆ ಎಂದಿರಲ್ಲ. ಒಂದೇ ಒಂದು ಅಹಂವೃತ್ತಿ, ಒಂದೇ ಒಂದು ಜ್ಞಾತೃವೃತ್ತಿ ಅಷ್ಟೇ. ಆ ಜ್ಞಾತೃವೃತ್ತಿಗೆ ಜ್ಞೇಯ ಅನಿಸುತ್ತದೆ. ಅದೇ ಅಹಂ ಇದಂ, ಜ್ಞಾತೃಜ್ಞೇಯ. ಆವಾಗ ಒಟ್ಟು ಪ್ರಪಂಚವೆಲ್ಲ ಒಟ್ಟು ಅವಸ್ಥೆ ಆಯಿತು. ಆಯಿತಾ? ಆವಾಗ ನನಗೆ ಕರ್ತೃತ್ವವು ತುಂಬ ಶಿಥಿಲವಾಗಿ ಬಿಡ್ತದೆ. ಈ ಜ್ಞಾತೃಜ್ಞೇಯ ಎಂಬುದು, ಇದು ನಾನೆಂಬುದು, ಇದು ಇದು ಎಂಬ ವೃತ್ತಿ, ನಾನೆಂಬ ವೃತ್ತಿ, ವೃತ್ತಿಗಳೆಲ್ಲ ಕೇವಲ ಅಲೆಗಳು, ಅರಿವಿನ ಅಲೆಗಳೇ. ಅರಿವೇ ಅಲೆ ಅಂದರೇನು? ತೋರುವ ಬಗೆ. ಅಲೆ ಅಂದರೇನು? ಅಲೆ ಅಂದರೆ ಅಲ್ಲೇನಿದೆಯಾ ಏನು? ನೀರು ಒಂದಾನೊಂದು ಸಂದರ್ಭದಲ್ಲಿ ತೋರುವ ಬಗೆ. ಒಂದು ಸಂದರ್ಭದಲ್ಲಿ ತೋರುವ ಬಗೆಗೂ ಅಲೆ ಹೇಳಿದ್ದೀವಿ. ಇರುವ ಬಗೆ ನೀರು, ತೋರುವ ಬಗೆ ಅಲೆ ಅಷ್ಟೇ. ನೀರಿಗೂ ಅಲೆಗೇನು ವ್ಯತ್ಯಾಸ ಇಲ್ಲ. ಇರುವ ಬಗೆ ನೀರು, ತೋರುವ ಬಗೆ ಅಲೆ ಅಷ್ಟೇ. ಆದ್ದರಿಂದ ಈ ವೃತ್ತಿ ಇದೆಲ್ಲ ಜ್ಞಾತೃ ಅಥವಾ ಇದು ಎಂಬ ವೃತ್ತಿ, ಜ್ಞಾತೃ ಇದು ಎಂಬ ವೃತ್ತಿಗಳು ಅರಿವೇ ತೋರುವ ಬಗೆಗೂ ಇದು ಎಂದು ಹೇಳಿದ್ದೀವಿ. ಅರಿವೇ ತೋರುವ ಬಗೆಗೆ ನಾನು ಎಂದು ಹೇಳಿ, ನಾನು ಎಂಬುದೇನಿಲ್ಲ. ಅಂದರೆ ಈ ಜ್ಞಾತೃ ಅಂದರೆ ಏನೂ ಅಲ್ಲ, ಅದು ಅರಿವೇ. ಅರಿವು ಒಂದಾನೊಂದನ್ನು ತಿಳಿಯುವಾಗ ಜ್ಞಾತೃ ಎಂದು ಹೇಳಿದ್ದೀವಿ. ಒಂದಾನೊಂದು ಅಂದರೆ ಒಂದು ಜ್ಞೇಯವಿರುತ್ತದೆ, ಇದು ಎಂದು ಇರುತ್ತದೆ. ಇದು 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 ಎಂಬುದನ್ನು ತಿಳಿಯುವವನು ಜ್ಞಾತೃವಾದ. ಇದು ಇಲ್ಲದಿದ್ದರೆ ಜ್ಞಾನ ಇರುತ್ತದೆ, ಜ್ಞಾತೃವಿರಲ್ಲ. ಜ್ಞಾನ ಅಂದರೆ ಅರಿವು, ಅರಿವು ಮಾತ್ರ ಇರುತ್ತದೆ, ಸಾಕ್ಷಿ ಮಾತ್ರ ಇರುತ್ತಾನೆ. ಸಾಕ್ಷಿಗೆ ಜ್ಞಾತೃ ಜ್ಞೇಯ ಇಲ್ಲ. ಜ್ಞಾತೃವಿಗೆ ಜ್ಞಾತೃ ಇದೆ, ಜ್ಞೇಯ ಇದೆ. ಜ್ಞಾತೃ ಜ್ಞೇಯ ಜ್ಞಾನ ಎಂಬ ವಿಂಗಡ ಒಂಚೂರು ವಿಂಗಡ ಇರುತ್ತದೆ, ಜ್ಞಾತೃ ಜ್ಞಾನ ಜ್ಞೇಯ. ಆದರೆ ಸಾಕ್ಷಿಗೆ ಸಾಕ್ಷಿ ತಿಳಿಯುವುದು ಸಾಕ್ಷಿ, ತಿಳಿಯಲ್ಪಡುವುದು ಸಾಕ್ಷಿ, ತಿಳಿಯುವವನು ಸಾಕ್ಷಿ. ಸಾಕ್ಷಿ ಮೂರು ಒಟ್ಟಾಗಿ ಬಿಟ್ಟರೆ ಸಾಕ್ಷಿ. ಸಾಕ್ಷಿಯಲ್ಲಿ ಜ್ಞಾತೃ ಜ್ಞಾನ ಜ್ಞೇಯ ಮೂರೆಂಬ ವಿಂಗಡ ಇರುವುದಿಲ್ಲ. ಅಂದರೆ ಅನಿಸಿಕೆ ಎಂಬ ವೃತ್ತಿ ಇರುವುದಿಲ್ಲ. ಅನಿಸಿಕೆ ಯಾರಿಗನಿಸುತ್ತದೋ ಜ್ಞಾತೃ, ಜ್ಞಾತೃಗೆ ಅನಿಸುವುದು ಜ್ಞಾತೃ, ಆ ಅನಿಸಿಕೆ ಇರುವವನು. ಅನಿಸಿಕೆ ಇರುವವನು ಅನಿಸಿಕೆ, ಈ ಎರಡು ಒಂದೇ ಅರಿವಾಗಿಬಿಡ್ತದೆ, ಅದು ಸಾಕ್ಷಿ. ಆದ್ದರಿಂದ ಒಟ್ಟು ಎಚ್ಚರ ಅವಸ್ಥೆಯನ್ನು, ಒಟ್ಟು ಎಚ್ಚರ ಅವಸ್ಥೆ ಯಾರಿಗೆ ಗೊತ್ತಾಗ್ತಾ ಇದೆಯೋ ಆ ಅರಿವಾಗಿ ನಿಂತು ಬಿಡಿ, ಅವಸ್ಥೆಯು ಮುಳುಗಿ ಹೋಗ್ತದೆ.
ಆ ಅರಿವಾಗಿ ನಿಂತು ಬಿಡಿ. ಆ ಅರಿವಿನಲ್ಲಿ ಅವಸ್ಥೆ ತೋರ್ತಾ ಇದೆ. ಅದರಿಂದ ಅವಸ್ಥೆ ಅಂದರೆ ಏನಪ್ಪ ಅಂದರೆ ಅನಿಸಿಕೆ. ಅನಿಸಿಕೆ ಅಂದರೆ ಏನು ಅಂದರೆ ಅರಿವಿಗೆ ತೋರುವ ಬಗೆ. ಅರಿವು ಅನಿಸುವ ಬಗೆಗೆ ಅವಸ್ಥೆ ಹೇಳಿದ್ದೀವಿ ಅಷ್ಟೇ. ಅರಿವು ಅನಿಸುವ ಬಗೆ. ಆ ಅನಿಸುವ ಬಗೆನೂ ಅರಿವೇ. ಅನಿಸುವ ಬಗೆ ಏನಪ್ಪ ಅಂದರೆ ಅರಿವೇ. ಆ ಅರಿವಿನಲ್ಲೇ ಮುಳುಗಿ ಹೋಗುವುದರಿಂದ ಆ ಒಟ್ಟು ಅರಿವು ಅದೇ ಸಾಕ್ಷಿ, ಅದೇ ಜ್ಞಾತೃ, ಅದೇ ಜ್ಞೇಯ, ಅದೇ ಜ್ಞಾನ, ಎಲ್ಲ ಅದೇ ಆಯಿತು. ಒಂದೇ ಅರಿವು. ಅರಿವಿಗೆ 3 ಹೆಸರುಗಳು, ಅಲ್ಲೇನು ಬೇರೆದಿರಲೇ ಇಲ್ಲ, ಒಂದೇ ಅರಿವು. ಆದ್ದರಿಂದ ಅದನ್ನೇ ಅರಿವು ಎಂದು ಹೇಳಿದ್ವಿ. ಒಟ್ಟು ಅವಸ್ಥಾ ತನ್ನ ಒಳಗೆ ಮುಳುಗಿ ಹೋಯಿತು. ಅಂದರೆ ಮುಳುಗಿ ಹೋಯಿತು ಅಂದರೆ ಅರ್ಥವೇನು? ನಾನಿಂದು ಅವಸ್ಥೆಯನ್ನು ಒಂದು ವೃತ್ತಿಯಾಗಿ ಅನಿಸಿಕೆಯಾಗಿ ನೋಡ್ತಾ ಇಲ್ಲ. ಅನಿಸಿಕೆ ನೋಡಿದ್ದರೆ ಅನಿಸಿಕೆ ಇರುವವನಾದ ಜ್ಞಾತೃವೆಂದು ಸಣ್ಣ ಜ್ಞಾತೃ ಇರುತ್ತಾನೆ. ಸಣ್ಣ ಜ್ಞಾತೃ ಪ್ರತ್ಯಯ, ಸಣ್ಣ ಜ್ಞಾತೃ ಪ್ರತ್ಯಯ. ಅನಿಸಿಕೆ ಇದ್ದರೆ ಜ್ಞಾತೃ ಪ್ರತ್ಯಯ. ಅನಿಸಿಕೆಯು ಮುಳುಗಿ ಹೋದರೆ ಯಾರಿಗೆ ಅನಿಸಿಕೆ ಇಲ್ಲ, ಅದರಿಂದ ಜ್ಞಾತೃವೇ ಇಲ್ಲ. ಹೀಗೆ ಕರ್ತೃತ್ವ ಅಂದರೇನು? ಇನ್ನೊಂದಿನ ಸಂಬಂಧದಿಂದ ನೋಡುವವನೇ ಕರ್ತ. ಕರ್ತ ಅಂದರೇನು? ಕಾಲದಲ್ಲಿ ನಡೆಯುತ್ತಾ ಇರುವವನು, ಬದಲಾವಣೆ ಆಗುತ್ತಾ ಇರುವವನು. ಕರ್ತ ಅಂದರೇನು? ಕ್ರಿಯೆಯನ್ನು ಅಭಿಮಾನ ಮಾಡುವವನು ಕರ್ತ. ಕ್ರಿಯಾ ಅಂದರೇನು? ಕ್ರಿಯಾ ಅಂದರೇನು? ಚಲನಕ್ಕೆ ಕ್ರಿಯಾ, ಬದಲಾವಣೆ ಕ್ರಿಯಾ. ಕ್ರಿಯೆಗಳು ಎರಡೇ ಎರಡು: ಚಲನ ಕ್ರಿಯಾ, ಬದಲಾವಣೆ ಕ್ರಿಯಾ. ಒಂದರಿಂದ ಇನ್ನೊಂದು ಆಗ್ತೀನಿ. ನಾನು ಆಗಬೇಕು ಅನಿಸುತ್ತದೆ ನೋಡಿ, ನಾನು ಇನ್ನೊಂದಾಗಬೇಕು, ಏನೋ ಮಾಡಬೇಕು, ಇನ್ನೇನೋ ಅಂದರೆ ಮನಸ್ಸು ಈಗ ಇದ್ದು ಒಂದು ಮುಂದಕ್ಕೆ ನೋಡುತ್ತಾ ಇದೆ. ನಾಳೆ ದಿವಸ, ಮುಂದಿನ ದಿವಸ, ಮುಂದಿನ ಕ್ಷಣಕ್ಕೆ ಏನೋ ಆಗಬೇಕು, ನನಗೇನೋ ಬೇಕು, ಏನೋ ಆಗಬೇಕು. ಅದು ಕರ್ತೃತ್ವ. ಅಂದರೆ ಈಗಿನ ಒಂದು ಕ್ಷಣ ಮುಂದಿನ ಕ್ಷಣಕ್ಕೆ ಬದಲಾವಣೆ ಆಗಬೇಕೆಂದು ನೋಡುತ್ತಾ ಇದೆ. ಆ ಬದಲಾವಣೆಗೆ ಹೋಗಿ ಮನಸ್ಸಿನಲ್ಲಿ ಏನೋ ತಳ್ಳುತ್ತಾ ಇದೆ ಒಳಗಿನಿಂದ. ಆ ತಳ್ಳುವುದೇ ಸಂಕಲ್ಪ. ಅದು ಏನೋ ಮಾಡ್ತದೆ, ಏನೋ ಆಗಬೇಕು, ಅದು ಸಂಕಲ್ಪ ಮಾಡ್ತಾ ಇದೆ. ಅದಾಗಬೇಕು, ಇದಾಗಬೇಕು, ಏನೋ ಆಗಬೇಕು. ಆ ಆಗಬೇಕು ಎನ್ನುವುದಿದೆ ನೋಡಿ, ತವಕ, ಆ ತಹತಃ. ಸೊ ಈ ಆ ಬುದ್ಧಿ ಇದೆ ನೋಡಿ, ಆ ಬುದ್ಧಿ ಅಭಿಮಾನದಿಂದ, ಬುದ್ಧಿ ಅಂದರೆ ಅನಿಸಿಕೆ, ಆ ವೃತ್ತಿ ಅಭಿಮಾನದಿಂದ ಆ ವೃತ್ತಿ ಸುಮ್ಮನೆ ಇರಲ್ಲ, ಇನ್ನೊಂದು ವೃತ್ತಿ ಆಗಬೇಕು ಎಂದು ವೃತ್ತಿ ಮಾಡ್ತಾ ಇದೆ. ವೃತ್ತಿ ಒಂದು ತಹತಃ ಇಟ್ಕೊಂಡಿದ್ದೇನು, ನಾನು ಇನ್ನೊಂದು ಆಗಬೇಕು. ಆ ವೃತ್ತಿಯನ್ನು ತಾದಾತ್ಮ್ಯ ಪಡುವುದರಿಂದ ಕರ್ತೃತ್ವ ಆಗಿದ್ದಾನೆ. ವೃತ್ತಿ ಇನ್ನೊಂದು ವೃತ್ತಿ ಆಗಬೇಕು, ಇನ್ನೊಂದು ಆಗಬೇಕು. ಈ ಇನ್ನೊಂದು ಎಂದು ಅನಿಸಿಕೆ ಇದೆ ನೋಡಿ, ಅದು ಕರ್ತೃತ್ವ. ಹಿಂದೆ ನಾನು ಹೊಂದಿದ್ದೆ, ಈಗ ಇನ್ನೊಂದಾಗಿದ್ದೇನೆ. ಹಿಂದೆ ಒಂದು ಸ್ಥಿತಿನಿಂದ ಬದಲಾಯಿಸಿ ಈಗಿನ ಸ್ಥಿತಿಗೆ ಬಂದೆ, ಈಗಿನ ಸ್ಥಿತಿ ಬದಲಾಯಿಸಿ ಇನ್ನೊಂದಾಗಬೇಕು ಅಲ್ಲವೇ? ಹಿಂದಿನ ಸ್ಥಿತಿಯಿಂದ ಬದಲಾಯಿಸಿ ಇಲ್ಲಿಗೆ ಬಂದೆ, ಈಗಿನ ಸ್ಥಿತಿಗೆ ಬದಲಾಯಿಸಿ ಇನ್ನೊಂದು ಆಗ್ತೀನಿ. ಈ ಇನ್ನೊಂದು ಆಗ್ತೀನಿ ಎಂದು ತನ್ನಲ್ಲಿ ಒಂದು ಬದಲಾವಣೆಯ ಆಕಾಂಕ್ಷೆ ಇದೆ ನೋಡಿ. ಆ ಬದಲಾವಣೆ ಆಕಾಂಕ್ಷ, ಆ ಒತ್ತಾಯ, ಏನೋ ಆಗಬೇಕು, ಆ ತಹತಃ, ಅದು ಕರ್ತೃತ್ವ. ಅದು ಕರ್ತೃತ್ವ. ಸಾಕ್ಷಿಯಲ್ಲಿ ಕರ್ತೃತ್ವವಿಲ್ಲ, ಸಾಕ್ಷಿಯಲ್ಲಿ ತಹತಃ ಇಲ್ಲ, ಸಾಕ್ಷಿಯಲ್ಲಿ ಬದಲಾವಣೆ ಇಲ್ಲ, ಬದಲಾವಣೆ ಆಗಬೇಕೆಂಬ ಒತ್ತಾಯ ಇಲ್ಲ. ಅದು ನಿಶ್ಚಲ. ಅರಿವೇ ಅರಿವು, ಎಂದಿಗೂ ಒಂದೇ ಒಂದು, ಹಾಗೇ ಇರುತ್ತದೆ, ಸ್ವಯಂ ಸಿದ್ಧವಾಗಿರುತ್ತದೆ. ಅದು ಅಪ್ರಯತ್ನವಾಗಿರುತ್ತದೆ. ಪ್ರಯತ್ನಶೀಲ ಅಂದರೇನು? ಏನೋ ಆಗಬೇಕೆನ್ನುವುದು ಪ್ರಯತ್ನಶೀಲ. ತನ್ನ ಇರುವಿಕೆ ಕುರಿತು, ಸ್ವತಃಸಿದ್ಧ ಇರುವಿಕೆ ಕುರಿತು ನಾನೇನೋ ಆಗಬೇಕು ಎಂಬುದು ಸಾಕ್ಷಿಗಿರುವುದಿಲ್ಲ. ಏಕೆ ಅಂದರೆ ಒಟ್ಟು ಎಚ್ಚರ ಅವಸ್ಥೆಯನ್ನು ಅಂದರೆ ಅನಿಸಿಕೆಯನ್ನು ತನ್ನಲ್ಲೇ ಮುಳುಗಿಸಿರುವ ಅರಿವಿಗೆ ಆಗಬೇಕೆಂದೇನಿಲ್ಲ. ಏಕೆ? ಏನೇನಾಗಬೇಕೋ ಆಗುವುದೆಲ್ಲ ಎಚ್ಚರ ಅವಸ್ಥೆ ಒಳಗೇನೆ ಅಲ್ಲವೇ? ಎಚ್ಚರ ಅವಸ್ಥೆ ಒಳಗೇನೆ ಏನೋ ಆಗಬೇಕೆನ್ನುವುದೆಲ್ಲ ಎಚ್ಚರದಲ್ಲೇ. ಎಚ್ಚರ ಬಿಟ್ಟು ಹೊರಗೆ ಅನಿಸುತ್ತದೆ ನೋಡಿ. ನೀವು ಎಚ್ಚರದಲ್ಲಿರುವಾಗಲೇ ಏನೋ ಆಗಬೇಕು, ಇನ್ನೇನೋ ಅಂದರೆ ಎಚ್ಚರದ ಮನಸ್ಸು
ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ ಆಗಬೇಕು, ಇನ್ನೊಂದು ಸ್ಥಿತಿ ಆಗಬೇಕು, ಇನ್ನೊಂದಾಗಬೇಕು. ಅಂದರೆ ಎಚ್ಚರ ಒಳಗೆ ಇರುವ ಮನಸ್ಸಿಗೆ ಈ ಕರ್ತೃತ್ವ ಇರುತ್ತದೆ. ಎಚ್ಚರ ಒಳಗಿರುವ ಮನಸ್ಸಿಗೆ ಈ ಕರ್ತೃತ್ವ ಇರುತ್ತದೆ, ಇನ್ನೊಂದು ವೃತ್ತಿ ಆಗಬೇಕು ಎಂದು. ಇನ್ನೊಂದಾಗಬೇಕು. ಆದರೆ ಈಗಿನ ಸ್ಥಿತಿ, ಮುಂದಿನ ಸ್ಥಿತಿ, ಈ ಎರಡು ಮನಸ್ಸೇ. ಸಾಕ್ಷಿ ಹಿಂದಿನ ಮುಂದಿನ ಒಟ್ಟು ಮನಸ್ಸನ್ನೇ ನುಂಗಿಬಿಡ್ತಾನೆ, ಅಂದರೆ ಅನಿಸಿಕೆಯನ್ನೇ ನುಂಗಿಬಿಡ್ತಾನೆ. ಒಟ್ಟು ಅನಿಸಿಕೆಯೆಲ್ಲ ಅರಿವೇ ಆಗುತ್ತದೆ. ಏಕೆ ಅಂದರೆ ಅನಿಸಿಕೆ ಅರಿವಿಗಿಂತ ಬೇರೆ ಅಲ್ಲ. ಅರಿವೇ ತೋರುವ ಬಗೆಗೂ ಅನಿಸಿಕೆ ಹೇಳಿದ್ದೇವೆ. ಆ ತೋರುವ ಬಗೆ ಪರಿಮಿತ ಆಗಿದೆ. ಅದರಿಂದ ಇನ್ನೊಂದು ಬಗೆ ಆಗಬೇಕು ಅನಿಸುತ್ತದೆ. ಒಂದು ಬಗೆಯಲ್ಲಿರುವ ಅನಿಸಿಕೆ ಇನ್ನೊಂದು ಬಗೆ ಆಗಬೇಕು. ಏಕೆಂದರೆ ಯಾವ ಅನಿಸಿಕೆ ಆದರೂ ಅದು ಪರಿಮಿತ, ಯಾವ ಅನಿಸಿಕೆ ಆದರೂ ಅಸಂಪೂರ್ಣ. ಆ ಅಸಂಪೂರ್ಣ ಅನಿಸಿಕೆಗೆ ಏನಾಗ್ತದೆ? ಇನ್ನೊಂದು ಅನಿಸಿಕೆ ಆಗಬೇಕು, ಇನ್ನೊಂದು ರೂಪ ಆಗಬೇಕು, ಇನ್ನೊಂದು ರೂಪ ತಾಳಬೇಕು. ಏಕೆ ಅಂದರೆ ಅದು ಮೊದಲು ಇರುವುದೇ ಅಸಂಪೂರ್ಣ. ಆ ಅಸಂಪೂರ್ಣ ಬುದ್ಧಿಯಿಂದ ಇನ್ನೊಂದು ಆಗಬೇಕು ಎಂದು ಆ ತವಕ ಒಳಗಿನಿಂದ ತಳ್ಳಿ ಅವನ್ನು ಮಾಡಿಸುತ್ತದಲ್ಲ, ಆಗ ಅದೇ ಕರ್ತೃತ್ವ. ಆದ್ದರಿಂದ ಸಾಕ್ಷಿಗೆ ಆ ತವಕ ಇರಲ್ಲ, ಏನೂ ಆಗಬೇಕೆಂಬ ತಹತಃ ಇರುವುದಿಲ್ಲ. ಏಕೆ? ಅದು ಅಂತಃಕರಣದ ಧರ್ಮ. ಆ ಅನಿಸಿಕೆಯನ್ನು ಅರಿವಾಗಿ ತಿಳ್ಕೊಂಡರೆ ಅರಿವಿನಲ್ಲಿ ಆ ತಹತಃ ಇರುವುದಿಲ್ಲ. ಏಕೆಂದರೆ ಅರಿವು ಪೂರ್ಣ. ಅರಿವೆಂಬುದು ಸ್ವತಃಸಿದ್ಧ ಅರಿವು, ಸಾಕ್ಷಿ ಸ್ವರೂಪ ಅರಿವೆಂಬುದು ಪರಿಪೂರ್ಣ. ಅದಕ್ಕೆ ಏಕೆಂದರೆ ಅದು ಒಂದು ವೃತ್ತಿ ಆದರೆ ಇನ್ನೊಂದು ವೃತ್ತಿಯಾಗಿ ಬದಲಾಯಿಸಬೇಕನ್ನಿಸುತ್ತದೆ. ಅದು ವೃತ್ತಿ ಅಲ್ಲ, ಬದಲಾಯಿಸುವ ಆಸಕ್ತಿ ಇಲ್ಲ, ಬದಲಾಯಿಸಬೇಕೆಂಬ ಆಸೆನೇ ಇಲ್ಲ, ಅದಕ್ಕೆ ಆಕಾಂಕ್ಷೆ ಇರುವುದಿಲ್ಲ. ಒಂದು ವೃತ್ತಿಗೆ ಇನ್ನೊಂದು ವೃತ್ತಿ ಆಗಬೇಕು. ನಮಗೆ ಏನೋ ತೋಸ್ತಾ ಇಲ್ಲ ಅಂದರೆ ಅರ್ಥವೇನು? ಏನೋ ತೋಸ್ತಾ ಇಲ್ಲ, ಏನೋ ಬೇಕನ್ನಿಸುತ್ತಾ ಇದೆ ಅಂದರೆ ಅರ್ಥ ಅದು ಕರ್ತೃತ್ವ. ಅಂದರೆ ಏನು? ತೋಸ್ತಾ ಇಲ್ಲ ಅಂದರೆ ಒಂದು ವೃತ್ತಿ ಸ್ಥಿತಿಯಲ್ಲಿದ್ದೇವೆ, ಅದಕ್ಕೆ ಇನ್ನೊಂದು ಸ್ಥಿತಿ ಬೇಕು, ಇನ್ನೊಂದು ಏನೋ ಆಗಬೇಕು ಅನಿಸುತ್ತಾ ಇದೆ. ನಮಗೇನೋ ತೋಸ್ತಾ ಇಲ್ಲ, ಅಬ್ಬಾ ಇದು ಸರಿಯಾಗಿಲ್ಲ, ಏನೋ ತೋಸ್ತಾ ಇಲ್ಲ, ಏನೋ ಬೇಕನ್ನಿಸುತ್ತದೆ, ಇನ್ನೇನೋ ಆಗಬೇಕನ್ನಿಸುತ್ತದೆ. ಅದು ಮನಸ್ಸು. ಆ ಮನಸ್ಸು ಯಾವಾಗಲೂ ಅಸಂಪೂರ್ಣವೇ. ಅದು ಇನ್ನೊಂದು ಆಗಬೇಕೆಂಬ ಆಸೆಯಲ್ಲೇ ಇದ್ದು ಬಿಡ್ತದೆ. ಅದು ಎಷ್ಟು ಬದಲಾಯಿಸಿದ್ದರೂ ಇನ್ನೊಂದು ಬದಲಾಯಿಸಬೇಕು. ಆ ಬದಲಾವಣೆ ಆಗಿರುವ ಬದಲಾವಣೆ ಸ್ವಲ್ಪ ಹೊತ್ತಿರುತ್ತದೆ, ಮತ್ತು ಇದು ತೋಚಲ್ಲ, ಮತ್ತು ಇನ್ನೊಂದು ಬೇಕು, ಆಯ್ತಪ್ಪ ಇನ್ನೊಂದು ಬದಲಾಯಿಸಿದೆ, ಮತ್ತು ಸ್ವಲ್ಪ ಹೊತ್ತು ಇದ್ದಾಗ ಮತ್ತೆ ಸಾಕಾಗಲ್ಲ, ಮತ್ತು ಇನ್ನೊಂದು ಎಷ್ಟು ಬದಲಾಯಿಸಿದ್ದರೂ ಇನ್ನೂ ಬದಲಾವಣೆ ಆಗಬೇಕೆನ್ನುವುದು ಆ ಬುದ್ಧಿ ಬಿಡುವುದೇ ಇಲ್ಲ. ಏಕೆ ಅಂದರೆ ಅದು ವೃತ್ತಿ ಸ್ವಭಾವವೇ ಅಸಂಪೂರ್ಣ. ಆ ವೃತ್ತಿ ನಾನು ಎಂದು ಅಭಿಮಾನ ಪಡ್ಕೊಂಡವನಿಗೆ, ಅಂದರೆ ವೃತ್ತಿಯನ್ನೇ ಅರಿವಾಗಿ ತಿಳ್ಕೊಂಡವನಿಗೆ, ಅಧ್ಯಾಸ ಇಟ್ಕೊಳ್ಳವನಿಗೆ, ವೃತ್ತಿಯನ್ನೇ ತಾನಂದಿಟ್ಕೊಂಡರೆ ಅವಾಗ ಏನಾಗುತ್ತದೆ? ಏನೋ ಆಗಬೇಕು, ಇನ್ನೇನೋ ಆಗಬೇಕು. ಅದು ಕರ್ತೃತ್ವ. ಆ ಕರ್ತೃತ್ವ ಆತ್ಮಕ್ಕಿಲ್ಲ ಎನ್ನುವುದು ಇಲ್ಲಿ ಉಪದೇಶ. ವಿಚಾರದಿಂದ ತಿಳಿಯತಕ್ಕದ್ದು ಏನೆಂದರೆ ಕರ್ತೃತ್ವ ಅರಿವಿಗಿಲ್ಲ. ಅರಿವು ಏಕೆ? ಅರಿವು ಅವಸ್ಥೆನೇ ನುಂಗಿಬಿಟ್ಟಿದೆ, ಅರಿವು ಒಟ್ಟು ಅವಸ್ಥೆಯನ್ನೇ ನುಂಗಿಬಿಟ್ಟಿದೆ. ಆದರೆ ವೃತ್ತಿ ಇನ್ನೂ ಅವಸ್ಥಾರೂಪ. ಅವಸ್ಥಾ ಒಳಗಿನ ವೃತ್ತಿ ಅಥವಾ ಅವಸ್ಥಾರೂಪ ವೃತ್ತಿ ಬದಲಾಯಿಸ್ತದೆ. ನೋಡಿ, ಅವಸ್ಥಾರೂಪ ವೃತ್ತಿ ಇನ್ನೊಂದು ರೂಪ ತಾಳುತ್ತಾ ಇರುತ್ತದೆ. ಇದು ಬದಲಾವಣೆ ಎರಡು ಬಗೆ. ಒಂದು, ಇಲ್ಲಿಂದ ಇನ್ನೊಂದಕ್ಕೂ ಹೋಗುವುದು ಚಲನ. ಅವಸ್ಥೆ ಒಳಗೆ ಚಲನ ಇರುತ್ತದೆ, ಅವಸ್ಥೆಗೆ ಬದಲಾವಣೆ ಇರುತ್ತದೆ. ಆಯಿತಾ? ಅವಸ್ಥೆ ಒಳಗೆ ಇರುವ ದೇಹ ಧರ್ಮಕ್ಕೆ, ಅವಸ್ಥೆ ಒಳಗೆ ಇರುವ ದೇಹಾಭಿಮಾನಕ್ಕೆ ಚಲನ ಇರುತ್ತದೆ. ಒಟ್ಟು ಅವಸ್ಥೆಗೆ ಬದಲಾವಣೆ ಆಗಬೇಕನ್ನಿಸುತ್ತದೆ. ಅವಸ್ಥೆನೇ ನುಂಗಿಬಿಟ್ಟವನಿಗೆ ಚಲನ ಇಲ್ಲ, ಬದಲಾವಣೆ ಇಲ್ಲ ಅಲ್ಲವೇ? ಒಟ್ಟು ಅವಸ್ಥೆಯನ್ನೇ ತಿಳ್ಕೊಂಡು ಅವಸ್ಥೆ ಅಂಚುಗಳನ್ನು ನೋಡಿ, ಅವಸ್ಥೆ ಅಂಚುಗಳನ್ನು ದಾಟಿ ಮೇಲೆ ಕೆಳಗೆ ಆಲ್ ಸೈಡು ಅವಸ್ಥೆ ಅಂಚುಗಳನ್ನೇ ದಾಟಿರುವವನಿಗೆ ನಾನು ಎಂಬ ಜ್ಞಾತೃತ್ವವಿರುವುದಿಲ್ಲ. ಅವಸ್ಥೆಗಳೆಲ್ಲ ಮುಳುಗಿಬಿಟ್ಟಿರುವ ಅರಿವಿಗೆ ಚಲನವಿಲ್ಲ, ಪರಿವರ್ತನ ಇಲ್ಲ. ಪರಿವರ್ತನ ಅಂದರೆ ಬದಲಾವಣೆ ಅಂದರೆ ಪರಿವರ್ತನೆ. ಚಲನ, ಪರಿವರ್ತನ, ಈ ಎರಡೇ ಕರ್ತೃತ್ವ. ಅಂತಃಕರಣಕ್ಕೆ ಈ ಎರಡು ರೂಪಗಳಿರುತ್ತವೆ. ಒಂದು ರೂಪವೇನೋ ಚಲನ ಎನ್ನುವುದು ವ್ಯಷ್ಟಿ ಮನಸ್ಸಿಗಿರುತ್ತದೆ,
ವ್ಯಷ್ಟಿ ಮನಸ್ಸುಗೂ, ವ್ಯಷ್ಟಿ ಅಂದರೆ ಆ ಮನಸ್ಸನ್ನು ವೈಯಕ್ತಿಕ ಮನಸ್ಸಿಟ್ಟುಕೊಂಡರೆ ಚಲನ ಬೇಕು ಅನಿಸುತ್ತದೆ. ಸಮಷ್ಟಿ ಮಸ್ತಿ ನಿಂತ್ಕೊಂಡರೆ ಚಲನ ಅನಿಸಲ್ಲ, ಬದಲಾವಣೆ ಬೇಕನ್ನಿಸುತ್ತದೆ. ಚಲನ ಬದಲಾವಣೆ. ಸಮಷ್ಟಿ ಮನಸ್ಸಿಗೆ ಬದಲಾವಣೆ ಇರುತ್ತದೆ, ವ್ಯಷ್ಟಿ ಮನಸ್ಸಿಗೆ ಚಲನ ಇರುತ್ತದೆ. ವ್ಯಷ್ಟಿ ಮನಸ್ಸಿನಲ್ಲಿ ಬದಲಾವಣೆಯೂ ಇರಬಹುದು, ಆದರೆ ಒಂದು ಚೂರು ಬದಲಾವಣೆ ಇಲ್ಲಿಯೂ ಒಂದು ಚೂರು ಇರುತ್ತದೆ ಅಷ್ಟೇ. ವ್ಯಷ್ಟಿ ಮನಸ್ಸಿಗೂ ಚಲನ ಬದಲಾವಣೆ ಎರಡಿರುತ್ತದೆ. ಓಕೆ, ಹೀಗೆ ಹೇಳೋಣ, ಬದಲಾಯಿಸಿ ಹೇಳ್ತೇನೆ ನಾನೇ ಹೇಳುವ ಬಗೆನೇ. ವ್ಯಷ್ಟಿ ಮನಸ್ಸು ಅವಸ್ಥೆ ಒಳಗೆ ಇರುತ್ತದೆ, ಅದಕ್ಕೆ ಚಲನ ಇರುತ್ತದೆ, ಪರಿವರ್ತನ ಇರುತ್ತದೆ. ಈಗ ಒಟ್ಟು ಅವಸ್ಥೆಯನ್ನಿಟ್ಕೊಂಡರೆ ಅದಕ್ಕೆ ಚಲನ ಇರುವುದಿಲ್ಲ, ಪರಿವರ್ತನ ಇರುತ್ತದೆ. ಅವಸ್ಥೆಯನ್ನೇ ನುಂಗಿರುವಂಥ ಅರಿವು, ಒಟ್ಟು ಅವಸ್ಥೆಯನ್ನು ತಿಳಿಯುತ್ತಾ ಅವಸ್ಥೆಯನ್ನೇ ನುಂಗಿರುವ ಅರಿವಿಗೆ ಚಲನ ಇಲ್ಲ, ಪರಿವರ್ತನ ಇಲ್ಲ. ಏಕೆ? ಚಲನ ಪರಿವರ್ತನ ಅವಸ್ಥೆಗೆ ಅಂದರೆ ಮನಸ್ಸಿಗಿರುತ್ತದೆ. ಆ ಮನಸ್ಸನ್ನು ನುಂಗಿ ಅರಿವಾಗಿದ್ದಾನೆ. ಅಂದರೆ ಸಾಕ್ಷಿ ತೋರುವ ಬಗೆಗೂ ಅವಸ್ಥೆ ಹೇಳ್ತೀವಿ, ಸಾಕ್ಷಿ ತೋರುವ ಬಗೆಗೂ ಅನಿಸಿಕೆ ಹೇಳ್ತೀವಿ, ಸಾಕ್ಷಿ ತೋರುವ ಬಗೆಗೂ ವೃತ್ತಿ ಹೇಳ್ತೀವಿ. ಈ ನಾನೆಂಬುದು ಸಾಕ್ಷಿ ತೋರುವ ಬಗೆನೇ ನಾನು. ಸಾಕ್ಷಿ ಇರುವ ಬಗೆ ನಾನೆಂಬ ಬುದ್ಧಿ ಅಥವಾ ಜ್ಞಾತೃತ್ವ ಬುದ್ಧಿ ತೋರುವ ಬಗೆ. ಜ್ಞಾತೃ ಎಂಬುದು ತೋರ್ತದೆ, ಸಾಕ್ಷಿಯಾಗಿ ಇರುತ್ತೇನೆ, ನಿಶ್ಚಲ ಅರಿವಾಗಿರುತ್ತೇನೆ, ಸ್ವತಃಸಿದ್ಧ ಅರಿವಾಗಿರುತ್ತೇನೆ, ಸಂಬಂಧರಹಿತ ಅರಿವಾಗಿರುತ್ತೇನೆ, ಅದ್ವಿತೀಯ ಅರಿವಾಗಿರುತ್ತೇನೆ, ಸಂಬಂಧ ಅರಿವಾಗಿ ತೋರ್ತೀನಿ. ಸಂಬಂಧ ಅರಿವು ಅಂದರೆ ಜ್ಞಾತೃಜ್ಞೇಯ. ಜ್ಞಾತೃಜ್ಞೇಯ ಎಂಬುದು ಸಂಬಂಧದ ಅರಿವು. ಅದ್ವಿತೀಯ ಚೈತನ್ಯ ಎನ್ನುವುದು ಸಾಕ್ಷಿ ಅರಿವು. ಅದ್ವಿತೀಯ ಅರಿವು ಆಗಿರುತ್ತೇನೆ, ಜ್ಞಾತೃಜ್ಞೇಯ ಅರಿವಾಗಿ ತೋರ್ತೇನೆ. ಅಲೆ ತೋರುತ್ತದೆ, ನೀರಿರುತ್ತದೆ, ಅದು ನೆನಪಿಟ್ಕೊಂಡೆ. ನೀರಂದರೆ ಇರುವುದು, ಅಲೆ ಅಂದರೆ ಸ್ವಲ್ಪ ಅಲೆಗೂ ಬದಲಾವಣೆ, ನೀರಿಗೂ ಬದಲಾವಣೆ ಇಲ್ಲ. ನೋಡಿದ್ದೀರಾ? ಅಲೆಗೂ ಬದಲಾವಣೆ ಇರೋದು, ಅಲೆ ಪರಿವರ್ತಿತವಾಗುತ್ತದೆ. ಅಲೆ ತೋರುವ ಬಗೆ, ತೋರಿಕೆಗೆ ಬದಲಾವಣೆ ಇದೆ, ನೀರಿಗಿಲ್ಲ. ನೀರು ಇರುತ್ತದೆ, ಇದ್ದದ್ದು ಇರುತ್ತದೆ, ಇರುವುದೇ ಅದರ ಸ್ವರೂಪ, ಇರುವುದೇ ಆನಂದ, ಇರುವುದೇ ಪರಿಪೂರ್ಣತೆ, ಸ್ವತಃ ಸಿದ್ಧ. ನೀರು ಇರುವುದು, ಅದು ತೋರುತ್ತು ಅಂದರೆ ಅಲೆ ಆಯಿತು. ಅಲೆ ಅಂದರೆ ನೀವು ನೋಡುವುದೇ ಆಕಾರದಿಂದ ನೋಡ್ತಾ ಇದ್ದೀರಿ. ಆಕಾರವನ್ನು ಅಧ್ಯಾರೋಪ ನೋಡಿ, ಅಧ್ಯಾರೋಪ ದೃಷ್ಟ್ಯ ಆಕಾರ ದೃಷ್ಟ್ಯ, ಆ ಆಕಾರ ದೃಷ್ಟ್ಯ ನೋಡುವುದೇ ಅಂತಃಕರಣ. ಅಂತಃಕರಣ ಎಂಬುದು ಏನಿಲ್ಲ. ಅರಿವು ತೋರುವ ಬಗೆಗೂ ಮನಸ್ಸು ಹೇಳಿದ್ದೀವಿ ಅಷ್ಟೇ. ಮನಸ್ಸಂದರೆ ಏನೂ ಇಲ್ಲ. ನೀರು ಅಲೆ ಎರಡಿದೆಯಾ? ನೀರಿನ ತೋರುವ ಬಗೆಗೂ ಅಲೆ ಹೇಳಿದ್ದೀವಿ. ತೋರುವ ಬಗೆ ಮನಸ್ಸು, ಇರುವ ಬಗೆ ಸಾಕ್ಷಿ ಅಷ್ಟೇ. ಇರುವ ಬಗೆ ಸಾಕ್ಷಿ ಸ್ವತಃ ಸಿದ್ಧ, ತೋರುವ ಬಗೆ ಮನಸ್ಸು ಅಷ್ಟೇ. ಮನಸ್ಸೆಂಬುದು ಏನಿಲ್ಲ. ಅರಿವೇ ತೋರುವ ಬಗೆ ಮನಸ್ಸು, ಇರುವ ಬಗೆ ಅರಿವು. ಮನಸ್ಸೆಂಬುದು ಏನಿಲ್ಲ ಅಲ್ಲಿ. ಏಕೆಂದರೆ ತೋರಿಕೆಯನ್ನು ನುಂಗಿಬಿಟ್ಟರೆ, ಏಕೆ? ತೋರಿಕೆಗೆ ನೋಡುವವನಿರಬೇಕು. ಆ ನೋಡುವವನು ತೋರಿಕೆ ಅಂದರೆ ಜ್ಞಾತೃಜ್ಞೇಯ ಒಂದು ಚೂರು ಸಂಬಂಧ ಆಗಿಬಿಟ್ಟಿತು. ಈ ನೋಡುವವನು ಜ್ಞಾತೃ ವೃತ್ತೆ, ತೋರಿಕೆ ವೃತ್ತೆ. ಯಾರಿಗೆ ತೋರುತ್ತದೋ ಆ ನೋಡುವವನು ವೃತ್ತೆ. ಅಂದರೆ ಅಂತಃಕರಣ ಉಪಾಧಿ ಸಂಬಂಧ ಆಯಿತು. ಉಪಾಧಿ ಸಂಬಂಧ, ಉಪಾಧಿ ಅಂದರೆ ತೋರುವುದು ನೋಡುವುದು. ಈ ತೋರುವವನು ತೋರಲ್ಪಡುವುದು ಮತ್ತು ಯಾರಿಗೆ ತೋರುತ್ತದೋ ಅವನು ಅಂದರೆ ನೋಡುವವನು ಈ ತೋರುವುದು, ಈ ಎರಡೂ ವೃತ್ತಿ ರೂಪವೇ. ಅಂದರೆ ಇದು ತೋರುವ ಬಗೆ. ಬಟ್ ಇದೆಲ್ಲ ಇರುವ ಬಗೆಯಾಗಿ ನೋಡಿ. ತೋರುವ ಬಗೆ ಬಿಡಿ, ಏಕೆಂದರೆ ತೋರುವ ಅಂದರೆ ಸಂಬಂಧ ಆಯಿತು. ಇರುವಿಕೆಗೂ ಸಂಬಂಧವಿಲ್ಲ. ಇರುವಿಕೆ ಅದ್ವಿತೀಯ. ಅದ್ವೈತ ಅಂದರೆ ಏನು? ಸಂಬಂಧರಹಿತವೇ ಅದ್ವೈತ. ಸಂಬಂಧರಹಿತವೇ ಅದ್ವೈತ. ಏಕೆಂದರೆ ಎರಡನೇ ಇದೆಲ್ಲ ಸಂಬಂಧ ಇಲ್ಲ. ಎರಡನೇದಿದ್ದರೆ ಸಂಬಂಧ ತಪ್ಪಲ್ಲ. ಸಂಬಂಧ ದ್ವೈತ ಒಂದೇ ಅರ್ಥ, ಸಂಬಂಧ ದ್ವೈತ ಒಂದೇ ಅರ್ಥ, ಅದ್ವಿತೀಯ ಸಂಬಂಧರಹಿತ ಒಂದೇ ಅರ್ಥ, ಎರಡಕ್ಕೆ ಒಂದೇ ಅರ್ಥ. ಸಾಕ್ಷಿ ಅದ್ವಿತೀಯ, ಅದಕ್ಕೆ ಸಂಬಂಧವಿಲ್ಲ. ಏಕೆಂದರೆ ಅದಕ್ಕೆ ತೋರುವ ನೋಡುವ ಇಲ್ಲ. ಅಂದ್ರೇನು? ತೋರುವುದು ಯಾರಿಗೆ ತೋರ್ತದೋ ಅವನು, ಆ ತೋರುವವನು ತೋರಲ್ಪಡುವುದು ಎರಡೂ ಇಲ್ಲ. ಅಂದರೆ ತೋರುವುದು ಯಾರಿಗೆ ತೋರ್ತದೋ ಅವನು, ಆ ವಿಂಗಡ ಇಲ್ಲ. ಏಕೆ? ತಾನೇ ತಾನು. ಹಾಗೆ ಅದು ತಾನು ಇರುವ ಬಗೆಯನ್ನು ನೋಡುವುದು. ಜ್ಞಾತೃ ಜ್ಞೇಯ ಎಂದು ಸಂಬಂಧ ಇಟ್ಕೊಂಡರೆ
ಅಂದರೆ ಇರುವ ಅರಿವನ್ನು ಸಂಬಂಧ ರೂಪ ಅರಿವಾಗಿ ನೋಡುವುದು, ಅದು ಅಧ್ಯಾಸ, ಅದು ಅಂತಃಕರಣ, ಅದೇ ವೃತ್ತಿ, ಅದೇ ಅಧ್ಯಾಸ. ಅಧ್ಯಾಸ ಬಿಡುವುದು ಅಂದರೆ ಇರುವಿಕೆ ಕಡೆ ನೋಡಿ ಬಿಡಿ, ಅಧ್ಯಾಸ ತಾನೇ ಹೋಗ್ತದೆ. ಅಧ್ಯಾಸ ಇಲ್ಲ. ಅಧ್ಯಾಸ ಅಂದರೆ ಇಲ್ಲದಿದ್ದರೂ ಅನಿಸುತ್ತದೆ ನಿಜವಾಗಿಲ್ಲ ಎಂದರ್ಥ. ಅಧ್ಯಾಸ ಅಂದರೆ ಅಲ್ಲಿ ಏನೋ ಆಯಿತು ಎಂದರ್ಥ ಅಲ್ಲ. ಅಧ್ಯಾಸ ಅಂದರೆ ಏನೋ ಮಾಡಿದ್ದೇವೆ, ಏನೋ ಆಗಿದೆ, ಅದೇನಲ್ಲ. ಅಧ್ಯಾಸ ಅಂದರೆ ನಿಮ್ಗೆ ಅನಿಸುತ್ತದೆ ನಿಜವಾಗಿ ಅದು ಇಲ್ಲ. ನೀವು ಸರಿಯಾಗಿ ನೋಡು, ಇಲ್ಲವೇ ಇಲ್ಲ ಎಂದರ್ಥ. ನಿಮ್ಗೆ ಅನಿಸುತ್ತಾ ಇದೆಯಾ? ಅನಿಸುತ್ತಾ ಇದೆ ಅಷ್ಟೇ, ನಿಜವಾಗಿ ನೋಡು ಇಲ್ಲ ಎಂದರ್ಥ. ಈ ಮಾತುಕು ಅಧ್ಯಾಸ ಎಂದು ಹೇಳುತ್ತೀವಿ. ನಿಜವಾಗಿ ಅಲ್ಲೇನೋ ಇದೆ, ಯಾರೋ ಇಟ್ಟರು, ಯಾರೋ ತಂದಿದ್ದಾರೆ, ಏನೋ ಆಯಿತು ಎಂದರ್ಥ ಅಲ್ಲ ಅಧ್ಯಾಸ ಅಂದರೆ. ಈಗ ನಿಮ್ಗೆ ಅನಿಸುತ್ತಾ ಇದೆ, ಸರಿಯಾಗಿ ನೋಡು, ಇಲ್ಲ, ಅಷ್ಟೇ, ಅದೇ ಅಧ್ಯಾಸ. ಯಾವುದು ಅನಿಸುವಾಗ ಅನಿಸುತ್ತದೆ, ಸರಿಯಾಗಿ ವಿಚಾರ ಮಾಡಿ ಗಮನಿಸಿದರೆ ಇಲ್ಲವಲ್ಲ, ಅಷ್ಟೇ. ಅಂದರೆ ಅನಿಸಿ ಅದು ವಿಚಾರ ಮಾಡಿದರೆ ಇಲ್ಲವಲ್ಲ, ಅರಿವೇ ಆಗಿದೆ. ಅಂದರೆ ಇರುವಿಕೆ ಇದೆ, ಅನಿಸಿಕೆ ಅನಿಸುತ್ತದೆ. ಆದ್ದರಿಂದ ಅನಿಸಿಕೆಯನ್ನು ಇರುವಾಗಿ ನೋಡುವುದೇ ವಿಚಾರ, ಅದೇ ತತ್ವಜ್ಞಾನ. ಅನಿಸಿಕೆಯನ್ನು ಇರುವಾಗಿ ನೋಡು. ಆಗಿ ನೋಡು ಅಂದರೆ ಇರುವುತಾನೇ ಇದೆ ಅಲ್ಲವೇ, ಇರುವಾಗಿ ನೋಡು. ಆ ನೋಡುವವನು ಆ ತೋರುವುದು ಎರಡು ಮುಳುಗಿ ಹೋಗಿ ಇರವೇ ಆಗಿಬಿಡ್ತದೆ. ಇರವು ಸ್ವತಃ ಸಿದ್ಧ ಇದ್ದೇ ಇದೆ, ತೋರಿಕೆ ಬಾಧಿತವಾಗುತ್ತದೆ. ಅನಿಸಿಕೆ ಯಾರಿಗನಿಸುತ್ತದೋ ಆ ಅನಿಸಿಕೆ ಅವನು ಮುಳುಗಿ ಹೋಗ್ತಾನೆ. ಆದ್ದರಿಂದ ಅಲೆ ಅಂದರೇನು? ತೋರುವುದು. ನೀವು ತೋರುವುದು ಬಿಟ್ಟು ಇರುವುದು ನೋಡಿ, ಅಲೆ ಇಲ್ಲ. ಇರುವುದು ನೀರು, ಅನಿಸಿಕೆ ನೀರು, ಅನಿಸಿಕೆ ಅಲೆ, ತೋರುವುದು ಅಲೆ. ನೀವು ತೋರುವ ದೃಷ್ಟಿ ಇಟ್ಟಿದ್ದೀರಿ, ಆ ತೋರಿಕೆಯನ್ನು ಇರುವಾಗಿ ನೋಡಿ. ಇರುವು ನೀರು ಇದೆ, ಅಲ್ಲಿ ಏನು ವೃತ್ತಿ ಇಲ್ಲ. ಇರುವಿಕೆಗೆ ವೃತ್ತಿ ಇಲ್ಲ, ಅನಿಸಿಕೆಗೆ ವೃತ್ತಿ ಇದೆ. ಅನಿಸಿಕೆನೇ ವೃತ್ತಿ ಇರುವಿನಲ್ಲಿ ಮುಳುಗಿ ಹೋಗ್ತದೆ. ಅಥವಾ ಇನ್ನೊಂದು ಬಗೆ ಅನಿಸಿಕೆ ವೃತ್ತಿ. ಅರಿವು ಎರಡು ಬಗೆ ಇರುತ್ತದೆ. ಅನಿಸುವ ಅರಿವು, ಇರುವ ಅರಿವು ಇರುವುದು ಸ್ವತಃ ಸಿದ್ಧ, ಅನಿಸುವುದು ವೃತ್ತಿ ಅಲ್ಲವೇ. ಆದ್ದರಿಂದ ಈ ವೃತ್ತಿಯನ್ನು ವೃತ್ತಿ ಇರುವಾಗ ಒಂಚೂರು ವಿಂಗಡ ಇರುತ್ತದೆ. ಅನಿಸುವವನು ಜ್ಞಾತೃ ಅಂಡ್ ಅನಿಸಿಕೆ ಯಾರಿಗಿದೆಯೋ ಅವರಿಗೆ. ಅನಿಸಿಕೆ ಸಾಕ್ಷಿ ಕನಸಲ್ಲ, ಸಾಕ್ಷಿ ಇರುವೆ, ಸ್ವತಃಸಿದ್ಧ ಇರವು. ಸ್ವತಃಸಿದ್ಧ ಇರವೇ ಹೊರತು ಅದಕ್ಕೆ ಅನಿಸಿಕೆ ಇಲ್ಲ. ಅಂದರೆ ಅದಕ್ಕೆ ವೃತ್ತಿ ಇಲ್ಲ ಅಂದರೆ ಏನು? ವೃತ್ತಿ ಮುಳುಗಿ ಹೋಯಿತು. ವೃತ್ತಿಯನ್ನು ನುಂಗಿಬಿಟ್ಟೆ. ಯಾವಾಗ ನುಂಗಿದೆ? ಇರುವಿಕೆ, ಇರವಿನ ಅರಿವಿನ ದೃಷ್ಟಿಗೆ, ಇರವಿನ ರೂಪ ಅರಿವಿನ ದೃಷ್ಟಿಗೆ, ಆ ಅರಿವಿನ ಅನುಭವಕ್ಕೆ ಅನಿಸಿಕೆ ಬಿಡಿಯಾಗಿಲ್ವದೇ ಇಲ್ಲ. ಅನಿಸಿಕೆಯನ್ನು ಸೇರಿಸಿಕೊಂಡೇ ಅರಿವು ಅನಿಸಿಕೆ ವೃತ್ತಿಯಾಗುತ್ತದೆ, ಅರಿವು ಸ್ವತಃ ಸಿದ್ಧವಾಗ್ತದೆ. ಅರಿವು ಸಂಬಂಧರಹಿತ, ಅನಿಸಿಕೆಯಲ್ಲಿ ಸಂಬಂಧ ಇರುತ್ತದೆ ಅಲ್ಲವೇ. ಅನಿಸಿಕೆ ಸಂಬಂಧ ಇರುತ್ತದೆ, ಸ್ವತಃ ಸಿದ್ಧ ಅರಿವು ತಾನೇ ತಾನು. ಈ ಅನಿಸಿಕೆಯು ಅಧ್ಯಸ್ಥ. ಈ ಅಧ್ಯಾಸ ಇರುವಿಕೆಯಲ್ಲಿಲ್ಲ. ಇರುವಿಕೆನೇ ಇದಾಗಿ ತೋರ್ತದೆ, ಇರುವಿಕೆನೇ ಅನಿಸಿಕೆಯಾಗಿ ಅನಿಸುತ್ತದೆ. ಅನಿಸಿಕೆಯ ನಿಜಸ್ವರೂಪ ಇರವೇ, ಅನಿಸಿಕೆಯ ನಿಜಸ್ವರೂಪ ಅರಿವೇ. ಆ ಅರಿವಿನಲ್ಲಿ ವೃತ್ತಿ ಇಲ್ಲ, ಸಂಬಂಧವಿಲ್ಲ. ಅದಕ್ಕೂ ಸಂಬಂಧವಿಲ್ಲದಿರುವುದರಿಂದ ಅದ್ವಿತೀಯ. ವೃತ್ತಿ ಇಲ್ಲ ಅಂದರೆ ಅಕರ್ತ ಅಂದರೆ ಏನೋ ಪರಿವರ್ತನೆ ಇಲ್ಲ. ಏನೋ ಆಗುತ್ತೇನೆ, ಆಗಬೇಕು. ಹಿಂದೆ ಒಂದಿದ್ದೇನೆ, ಹಿಂದೆ ಒಂದು ಬಗೆ ಇದ್ದೇನೆ, ಈಗ ಆಗಿಬಿಟ್ಟೆ. ಈಗ ಒಂದು ಬಗೆ ಇದ್ದೇನೆ, ಮುಂದೆ ಇನ್ನೇನೋ ಆಗ್ತೀನಿ. ಮುಂದೆ ಇನ್ನೇನೋ, ಇನ್ನೂ ಅನಿಸುತ್ತದಲ್ಲ, ಆಗೋದು ಅನಿಸಿಕೆ. ಇನ್ನೂ ಆಗಬೇಕು, ಇನ್ನೂ ಏನೋ ಮುಂದಕ್ಕೆ. ಆ ಮುಂದಕ್ಕೆ ನೋಡುತ್ತಾ ಇನ್ನೂ ಏನೋ ಅನಿಸುವುದಿದೆಯಲ್ಲ, ಅದು ಅನಿಸಿಕೆ, ಅದು ವೃತ್ತಿ. ಆ ವೃತ್ತಿ ಸ್ವತಃ ಸಿದ್ಧ ಅರಿವಿನಲ್ಲಿಲ್ಲ. ಏಕೆ? ಅದರಲ್ಲಿ ಕಲ್ಪಿತ, ಅಧ್ಯಸ್ಥ. ಕಲ್ಪಿತ ಅಂದರೆ ಅದನ್ನು ತಪ್ಪಾಗಿ ನೋಡ್ತಾ ಇದ್ದೀವಿ. ಹೇಗೆ ನೀರನ್ನು ತಪ್ಪಾಗಿ ನೋಡುವುದರಿಂದ ಅಲೆ. ತಪ್ಪಾಗಿ ನೋಡುವುದಂದರೆ ನೀರನ್ನು ನೋಡ್ತಾ ಇದ್ದೇವೆ. ನೀರಾಗಿ ನಿಮಗೇನು ಅಲೆ ಕಂಡು ಬರಲ್ಲ. ನೀವು ನೀರಾಗಿ ಇದ್ದರೆ ಕಂಡು ಬರಲ್ಲ.
ನಿನ್ನನ್ನು ನಾನಿದ್ದೇನೆ ಅನ್ನುವಾಗ ವೃತ್ತಿ ಇಲ್ಲ. ನಾನು ಯಾರಾಗಿದ್ದೇನೆ ಅಂದರೆ ವೃತ್ತಿ ಆಗುತ್ತದೆ. ನೋಡಿ, ಇನ್ನೊಂದು ಉದಾಹರಣೆ. ನನ್ನ ಇರುವಿಕೆಗೆ ವೃತ್ತಿ ಬೇಕಾಗಿಲ್ಲ. ನಾನು ಯಾರಾಗಿದ್ದೇನೆ ಅಂದರೆ ವೃತ್ತಿ ಆಗುತ್ತದೆ. ಯಾರು ಅಂದರೆ ಯೋಚನೆ ಮಾಡಿದ್ದೀರಿ, ವೃತ್ತಿ ಆಯಿತು. ಯಾರು ಎಂದಿಲ್ಲ, ಇದ್ದೇನೆ ತಾನೇ ಇದೆ. ಈಗ ಅದಕ್ಕೆ ವೃತ್ತಿ ಬೇಕಾಗಿಲ್ಲ. ಸುಷುಪ್ತಿಯಲ್ಲಿ ಇದ್ದಾನೆ. ಹೇಗಿದ್ದೇನೆ ಅಂದರೆ ಎಚ್ಚರವಾಯಿತು. ಎಚ್ಚರ ವೃತ್ತಿ. ಎಚ್ಚರವಾಯಿತು ಅಂದರೆ ಎಚ್ಚರ ವೃತ್ತಿ. ಎಚ್ಚರ ಅಂದರೆ ವೃತ್ತಿ. ಎಚ್ಚರ ಎನ್ನುವುದು ಬಿಡಿಯಾಗಿನ ವೃತ್ತಿಗೆ ಎಚ್ಚರ ಎಂದು ಹೆಸರು. ನಾನು ಹೇಗಿದ್ದೇನೆ ವೃತ್ತಿ ಆಯಿತು. ನಾನು ಹೇಗೆ ಎಂದು ಪಕ್ಕಕ್ಕಿಡು, ಜಸ್ಟ್ ಇದ್ದೇನೆ, ಸುಷುಪ್ತಿ ಅಷ್ಟೇ. ಇರುವ ಮಾತ್ರ ಸುಷುಪ್ತಿ. ಯಾರಾಗಿದ್ದೇನೆ, ಹೇಗಿದ್ದೇನೆ ಅದು ವೃತ್ತಿ ಆಯಿತು. ವೃತ್ತಿ ಹೆಸರಿಡುತ್ತದೆ, ಸಂಬಂಧವಿಡುತ್ತದೆ, ಆಕಾರ ಮಾಡ್ತದೆ, ತೋರ್ತದೆ. ತೋರುವುದು ವೃತ್ತಿ. ನಾನು ಹೇಗಿದ್ದೇನೆ ಅಂದರೆ ತೋರಿಕೆ ಆಯಿತು. ಇದ್ದೇನೆ ಅಂದರೆ ತೋರಿಕೆ ಏಕೆ? ತಾನಿದೆ. ಇರುವುದು ತಾನೇ ತಾನು. ಅದಕ್ಕೆ ತೋರುವುದಂದರೆ ವೃತ್ತಿ ಇಲ್ಲ. ಹೇಗೆ ಅಂದರೆ ವೃತ್ತಿ ಆಯಿತು. ಹೇಗೆ ಅಂದರೆ ತೋರುವುದಾಯಿತು. ಹೇಗಿದ್ದೇನೆ ಅದು ತೋರಿಕೆ. ನಾನು ಯಾರು ಅಂದರೆ ನಾನು ಯಾರು ಎನ್ನುವಾಗ ನೀವು ವೃತ್ತಿಗೋಸ್ಕರ ಹುಡುಕುತ್ತಾ ಇದ್ದೀರಿ. ನಾನು ಹೇಗಿದ್ದೇನೆ ಹೇಗೆ ಎಂಬ ವೃತ್ತಿಗೋಸ್ಕರ ಹುಡುಕುತ್ತಾ ಇದ್ದರೆ ಅಹಂ ಪ್ರತ್ಯಯನೇ ಆಗುತ್ತದೆ. ಅಹಂ ಪ್ರತ್ಯಯನೇ ಸಿಗ್ತದೆ. ನಾನು ಇರುವಿಕೆನೇ ನೋಡು, ತಾನಿದ್ದೇನೆ ನೋಡು. ಹೇಗಿದ್ದೇನೆ ಎಂದು ನೋಡಬೇಡ. ಹೇಗಿದ್ದೇನೆ ಅಂದರೆ ವೃತ್ತಿ ಆಗುತ್ತದೆ. ಹೇಗೆ ಅಲ್ಲ, ಇದ್ದೇನೆ ಸ್ವತಃ ಸಿದ್ಧ, ತಾನೇ ತಾನು, ಇರುವುದೇ ಇರುವುದು. ಅದಕ್ಕೆ ವೃತ್ತೇ ಬೇಕಾಗಿಲ್ಲ. ಏಕೆ? ಸ್ವಪ್ರಕಾಶ, ಸ್ವಯಂ ಪ್ರಕಾಶವಾಗುವುದರಿಂದ ಅದಕ್ಕೆ ವೃತ್ತೇ ಬೇಕಾಗಿಲ್ಲ. ತಾನಿದೆ. ಆ ಸ್ವಯಂ ಸಿದ್ಧ ಉನಿಕೆಯಲ್ಲಿ ಬದಲಾವಣೆ ಇಲ್ಲ, ಕರ್ತೃತ್ವವಿಲ್ಲ. ಏನೋ ವೃತ್ತಿ ಇರುವಾಗ ಹಿಂದೆ ಒಂದು ಬಗೆ ಇದ್ದೇನೆ, ನಾನು ಹೀಗಿದ್ದೇನೆ, ನಾನು ಇನ್ನೇನೋ ಆಗಬೇಕು, ಅದು ಕರ್ತೃತ್ವ. ಅದರಿಂದ ಇಲ್ಲೇನು ಹೇಳ್ತಾರೆ? ಜೀವಸ್ಯ ಬುದ್ಧಿಗುಣ ಸಾರತ್ವಾದೇವ ಸರ್ವಮಿದಂ ಅವಕಲ್ಪ್ಯತೆ. ಜೀವನಿಗೆ ಬುದ್ಧಿಗುಣ ಸಾರ. ಬುದ್ಧಿಗುಣ ಸಾರ ಅಂದರೆ ಬುದ್ಧಿಯ ಗುಣ. ಬುದ್ಧಿಗುಣಗಳು ಅಂದರೆ ವೃತ್ತಿಗಳು. ಬುದ್ಧಿಯ ವೃತ್ತಿಗಳು ಅಂದರೆ ಬಗೆ ಬಗೆ ಆಕಾರಗಳು, ಬಗೆ ಬಗೆ ತೋರಿಕೆಗಳು, ಬಗೆ ತಾನು ತಾಳುತ್ತಿರುವಂಥ ಬಗೆ ರೂಪಗಳು. ಹಾಗಿದ್ದೇನೆ, ಹೀಗಿದ್ದೇನೆ, ಅಷ್ಟಿದ್ದೇನೆ, ಇಷ್ಟಿದ್ದೇನೆ, ಇನ್ನೇನಾಗಬೇಕು, ಇವೆಲ್ಲ ಪರಿವರ್ತನಗಳು. ಈ ಪರಿವರ್ತನಗಳನ್ನೆಲ್ಲ ಬುದ್ಧಿಯ ಗುಣಗಳು, ಬುದ್ಧಿಯ ರೂಪಗಳು, ಬುದ್ಧಿಯ ತಾಳುತ್ತಿರುವಂಥ ಸ್ಥಿತಿಗಳು. ಈ ಸ್ಥಿತಿಗಳು ಸಾಕ್ಷಿಕಿವೆ. ಸಾಕ್ಷಿಭೂತ ಚೈತನ್ಯ ಆತ್ಮದಲ್ಲಿ ಅಧ್ಯಾರೋಪ ಮಾಡಿ ಚೈತನ್ಯವನ್ನು ಚೈತನ್ಯವಾಗಿ ನೋಡದೆ ಸೊ ಇಲ್ಲಿ ನಾವು ವಿಚಾರ ಮಾಡುವಾಗ ಅಕರ್ತೃತ್ವ, ಕರ್ತೃತ್ವವು ನನ್ನ ನಿಜ ಸ್ವಭಾವವ ಅಲ್ಲವ ಅಂದರೆ ನಾನಾಗಿ ಹೇಗಿದ್ದೇನೆ ಅಂದರೆ ಒಂದು ವೃತ್ತಿರೂಪವು, ತೋರುವ ರೂಪ, ಏನೋ ಆಗಬೇಕೆಂಬ ರೂಪ. ನಾನು ನನ್ನ ಕುರಿತು ನಾನು ಯಾರಾಗಿದ್ದೇನೆ ಎಂದು ಅನಿಸುತ್ತಾ ಇದೆ. ನಾನು ಯಾರೋ ಹೀಗಿದ್ದೇನೆ, ಇನ್ನೇನೋ ಆಗಬೇಕು, ಈ ಅನಿಸುವ ರೂಪವ. ನಾನು ಯಾರೋ ಒಬ್ಬರಾಗಿದ್ದೇನೆ, ಇನ್ನೇನೋ ಆಗಬೇಕು ಎಂದು ಅನಿಸುವುದು ರೂಪವೊಂದು. ಈ ಅನಿಸುವ ರೂಪವ, ಈ ಅನಿಸಿಕೆ ದಾಟಿ ಇರುವ ಸ್ವತಃ ಸಿದ್ಧವ. ಇದು ವಿಚಾರ. ನಾನು ಒಂದು ವ್ಯಕ್ತಿಯಾಗಿ ಏನೋ ಆಗಬೇಕೆಂದು ಅನಿಸುತ್ತಾ ಇದಲ್ಲ, ಈ ಅನಿಸಿಕೆ ರೂಪ ತಾನ ಅಥವಾ ಈ ಅನಿಸಿಕೆ ಬಿಟ್ಟು ತಾನಿರುತ್ತಾನ? ಅಂದರೆ ಈ ಅನಿಸಿಕೆ ಬಿಟ್ಟು ಇರುತ್ತಾನೆ ಅಂದರೆ ಯಾವುದೂ ಅನಿಸಲ್ಲ, ಯಾವ ಬಗೆಯಾದರೂ ಅನಿಸುವುದೇ ಇಲ್ಲ, ಯಾವ ಅನಿಸಿಕೆನೂ ತಾನಲ್ಲ. ಏನೂ ಅನಿಸದೆ ತಾನಾಗಿ ಸ್ವತಃ ಸಿದ್ಧವಾಗಿದೆಯೋ? ಏನು ಅನಿಸಿದ್ದರೂ ಅದು ಕಲ್ಪಿತವೇ, ಏನು ಅನಿಸಿದ್ದರೂ ಅದು ವೃತ್ತಿ ಬಂತು, ಅಂತಃಕರಣ ಬಂದು ಅದರಲ್ಲಿ ಅಡ್ಡಿ ಆಗ್ತಾ ಇದೆ. ಏನೇ ಅನಿಸಲಿ, ಯಾವ ತರಹನೇ ಅನಿಸಲಿ,
ನಾನು ಹಾಗೆ ಹೀಗೆ ಅದಾಗಲಿ ಇದಾಗಲಿ ಏನೇನು ಅನಿಸಿದ್ದರೂ ಆ ಅನಿಸಿಕೆ ರೂಪವೇ ತಾನೋ, ಅಥವಾ ಏನು ಅನಿಸಿದ್ದರೂ ಈ ಅನಿಸಿಕೆಗಳೆಲ್ಲವೂ ತಾನಲ್ಲ, ಯಾವ ಅನಿಸಿಕೆಯೂ ತಾನಲ್ಲ. ಅಂದರೆ ಯಾವ ಅನಿಸಿಕೆಯೂ ತಾನಲ್ಲ ಅಂದರೆ ಅನಿಸಿದ್ದೆಲ್ಲವೂ ಬಿಟ್ಟು ತಾನು ತಾನಾಗಿ ಇದ್ದೇ ಅದು ಏನೂ ಅನಿಸಲ್ಲ. ಏನೂ ಅನಿಸದೆ ಸ್ವಯಂ ಪ್ರಕಾಶವಾಗಿರುತ್ತದೆ, ಸ್ವತಃ ಸಿದ್ಧವಾಗಿರುತ್ತದೆ, ತಾನೇ ಬೆಳಗುತ್ತದೆ. ಅದು ಅನಿಸಲ್ಲ, ಅನಿಸದೇ ಇರುತ್ತದೆ. ನೋಡಿ, ಆ ಇರುವಿನ ರೂಪ ತಾನ, ಈ ಅನಿಸುವ ರೂಪ ತಾನ, ಈ ಅನಿಸುವ ರೂಪ ತಾನ, ಇರುವ ರೂಪ ತಾನ. ಅದು ನೋಡಿ, ನಾನು ಯಾರು ಅಂದರೆ ಈಗ ಹಾಗೆ ಹೀಗೆ ಅನಿಸುತ್ತಲ್ಲ, ಇದೆಲ್ಲ ಅನಿಸಿಕೆ ರೂಪ. ನಾನು ಇಂಥವನು ಅಂಥವನು, ಹಾಗಿದ್ದೇನೆ ಹೀಗಿದ್ದೇನೆ, ನಿಮಗೆ ಏನೇ ಅನಿಸಲಿ ಅದು ಅಂತಃಕರಣ ವೃತ್ತಿ. ಏನೇ ಅನಿಸಲಿ ಅದು ವೃತ್ತಿ, ಅದು ಅಂತಃಕರಣ. ಈ ಅನಿಸುತ್ತಿರುವ ರೂಪವೇ ಜ್ಞಾನ, ಅಥವಾ ಈ ಅನಿಸುತ್ತಿರುವ ರೂಪ ಬಿಟ್ಟು ತಾನಿದ್ದಾನ? ಈ ಅನಿಸುವ ರೂಪವೆಲ್ಲ ಅಂತಃಕರಣವೇ, ವೃತ್ತೇ. ಈ ಒಂದು ವೃತ್ತಿ ಬಿಟ್ಟು ಇನ್ನೊಂದು ವೃತ್ತಿನೂ ನಾವು ವೃತ್ತಿಗಳನ್ನೇ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಅನಿಸಿಕೆ ಬಿಟ್ಟು ಇನ್ನೊಂದು ಅನಿಸಿಕೆಯಲ್ಲೇ ಇರ್ತಾ ಇದ್ದೀವಿ. ವೇದಾಂತ ಅಂದರೆ ಇನ್ನೊಂದು ಅನಿಸಿಕೆ, ನಮಗೆ ಒಳ್ಳೆಯ ಅನಿಸಿಕೆ ಬರುತ್ತದೆ, ಅನಿಸಿಕೆಯಲ್ಲಿ ನಿಂತುಕೊಂಡು ಬಿಡ್ತೀವಿ. ಯಾವ ಅನಿಸಿಕೆ ನಿಲ್ಲಲ್ಲ, ಯಾವ ಅನಿಸಿಕೆಯಿಂದಲೂ ನಿಮಗೆ ತೃಪ್ತಿ ಇಲ್ಲ. ಏಕೆಂದರೆ ನನ್ನ ಕುರಿತು ನನಗೆ ಏನೇ ಅನಿಸಲಿ, ನಾನು ಹಾಗೆ ಹೀಗೆ ಎಂದು ಎಷ್ಟು ಅನಿಸಿದ್ದರೂ ಯಾವ ಅನಿಸಿಕೆ ನಮಗೆ ಸಂತೋಷವನ್ನು ಕೊಡಲ್ಲ, ಯಾವ ಅನಿಸಿಕೆ ಪರಿಪೂರ್ಣ ಮಾಡಲ್ಲ. ಯಾವುದೇ ಅನಿಸಿಕೆ ಇರಲಿ, ಇನ್ನೊಂದಾಗಬೇಕು ಹೀಗೆ ಅನಿಸುತ್ತಾನೆ ಇರುತ್ತದೆ. ಅನಿಸಿಕೆ ಬಿಡಲ್ಲ, ತಳ್ಳುತ್ತಾನೆ ಇರುತ್ತದೆ, ಮಾಡಿಸ್ತಾನೆ ಇರುತ್ತದೆ. ಅದು ಕರ್ತೃತ್ವ. ಆತ್ಮ ಅಕರ್ತ. ಅಕರ್ತ ಅಂದರೆ ಏನು? ಪರಿವರ್ತನ ರಹಿತ. ಅಪರಿವರ್ತನ ಅಂದರೆ ಸ್ವತಃ ಸಿದ್ಧ. ಪರಿವರ್ತನ ರಹಿತ ಅಂದರೆ ಸ್ವತಃ ಸಿದ್ಧ. ಅಂದರೆ ಈ ಅನಿಸಿಕೆಗಳು ಯಾವುದೂ ತಾನಲ್ಲ, ಅನಿಸಿಕೆ ಯಾವುದು ತಾನಲ್ಲ, ಸ್ವತಃ ಸಿದ್ಧ ಇದೆ ನೋಡಿ, ಅದು ತಾನೇ ತಾನು. ಅದು ಜ್ಞೇಯ ರೂಪ ಅನಿಸಿಕೆ ಅಲ್ಲ. ಯಾರಿಗನಿಸುತ್ತದೋ ಆ ನಾನು ಎಂಬ ಅಂದರೆ ಜ್ಞಾತೃ ರೂಪ ಅನಿಸಿಕೆ ಅಲ್ಲ, ಜ್ಞೇಯ ರೂಪ ಅನಿಸಿಕೆ ಅಲ್ಲ, ಯಾವುದೂ ವೃತ್ತಿ ಅಲ್ಲ, ಅದು ಸ್ವತಃ ಸಿದ್ಧ. ಆ ಸ್ವತಃ ಸಿದ್ಧದಲ್ಲಿ ಈ ಅನಿಸಿಕೆ ಮುಳುಗೇ ಇದೆ. ಏಕೆಂದರೆ ಅನಿಸಿಕೆ ಎಂಬುದು ತೋರುವ ಬಗೆನೇ ಹೊರತು ಅಲ್ಲೇನಿಲ್ಲ. ಅದು ಆ ಸ್ವತಃ ಸಿದ್ಧ ಅರಿವೇ ತೋರುವ ಬಗೆ, ಆ ಸ್ವತಃ ಸಿದ್ಧ ಸಾಕ್ಷಿಯೇ ತೋರುವ ಬಗೆಗೂ ಹೇಳ್ತಾ. ನಾವು ತೋರಿಕೆಯಲ್ಲೇ ಇದ್ದುಕೊಂಡು ಇನ್ನೊಂದು ಬಗೆ ನಾವು ತೋರಿಕೆಗಳನ್ನು ಬದಲಾಯಿಸುವುದಲ್ಲೇ ಇದ್ದೇವೆ, ಅನಿಸಿಕೆಗಳನ್ನು ಬದಲಾಯಿಸುವುದಲ್ಲೇ ಇದ್ದು ಬಿಟ್ಟಿದ್ದೀವಿ. ಇನ್ನೊಂದು ಅನಿಸಿಕೆ. ವೇದಾಂತ ಕೇಳುವಾಗ ಜನರು ಕೆಲವರು ಏನು ಮಾಡ್ತಾರೆ, ಆ ವೇದಾಂತ ಇನ್ನೊಂದು ನನ್ನ ಅನಿಸಿಕೆಯನ್ನು ಬದಲಾಯಿಸ್ತದೆ, ನನಗೆ ಇನ್ನೊಂದು ಅನಿಸಿಕೆ ಬರುತ್ತದೆ, ನಾನು ಹೀಗಿದ್ದೇನೆ, ನಾನು ಹಾಗಿದ್ದೇನೆ, ನಾನು ಹೀಗಿದ್ದೇನೆ, ಇನ್ನೊಂದು ಅನಿಸಿಕೆ ಮಾಡ್ಕೊಳ್ತಾ ಇದ್ದೀರಿ. ಏನು ವೇದಾಂತ ನಿಮಗೆ ಇರುವ ಅನಿಸಿಕೆಯನ್ನು ನಿಮಗೆ ಈಗ ಇರುವ ಅನಿಸಿಕೆಯನ್ನು ಬದಲಾಯಿಸಿ ಇನ್ನೊಂದು ಅನಿಸಿಕೆ ತಂದು ಕೊಡ್ತಾ ಇಲ್ಲ ಅಲ್ಲವೇ? ನಿಮ್ಮ ಅನಿಸಿಕೆಯನ್ನು ಬದಲಾಯಿಸುವುದು ವೇದಾಂತ ಅಲ್ಲ. ಯಾವ ಅನಿಸಿಕೆ ನೀನಲ್ಲ, ಎಲ್ಲ ಅನಿಸಿಕೆಗಳೇ ತಪ್ಪು, ಎಲ್ಲ ಅನಿಸಿಕೆಗಳೇ ಕಲ್ಪನೆಗಳು. ಸ್ವತಃ ಸಿದ್ಧ ಯಾವ ಅನಿಸಿಕೆ ಅಲ್ಲ, ಯಾವ ಕಲ್ಪನೆ ಅಲ್ಲ. ಎಲ್ಲ ಅನಿಸಿಕೆಗಳನ್ನು ನಿಷೇಧ ಮಾಡಿ, ಎಲ್ಲ ಅನಿಸಿಕೆಗಳನ್ನು ಮುಳುಗಿಸಿ ನಿಷೇಧ ಮಾಡಿ ಸ್ವತಃ ಸಿದ್ಧ ಇರುವಿಕೆಯನ್ನು ತೋರಿಸ್ತಾ ಇದೆ ಅಷ್ಟೇ. ಇರುವಿಕೆ ಕಡೆ ನಿಮ್ಮ ದೃಷ್ಟಿ ತಿರುಗಿಸ್ತಾ ಇದೆ. ನಿಮ್ಮ ಅನಿಸಿಕೆಗಳೆಲ್ಲ ಸ್ವತಃ ಸಿದ್ಧ ಸಾಕ್ಷಿ ಸ್ವರೂಪದಲ್ಲಿ ಮುಳುಗಿ ಹೋಗ್ತವೆ ಅಷ್ಟೇ. ಮುಳುಗಿ ಹೋಗ್ತವೆ ಅಂದ್ರೇನು? ಅನಿಸಿಕೆಯೂ ಸಾಕ್ಷಿಗಿಂತ ಬೇರೆ. ನೋಡಿ, ಅಲೆ ನೀರಿನಲ್ಲಿ ಮುಳುಗುತ್ತದೆ ಅಂದರೆ ಅರ್ಥವೇನು? ಅಲೆ ನೀರಿನಲ್ಲಿ ಮುಳುಗುತ್ತದೆ ಅಂದರೆ ಅರ್ಥವೇನು? ಅಂದರೆ ಅಲೆ ನೀರು ಆಗುತ್ತದೆ ಎಂದರ್ಥ. ಅಲೆ ನೀರಿನಲ್ಲಿ ಮುಳುಗುತ್ತದೆ ಅಂದರೆ ಕಂಡು ಬರಲ್ಲ ಎಂದರ್ಥ ಅಲ್ಲ. ಅಲ್ಲಿ ನೋಡಿ ಚೆನ್ನಾಗಿದೆ ಈ ಉದಾಹರಣೆ, ಮತ್ತೊಂದು ಸಲ ಹೇಳ್ತೀನಿ ಗಮನಿಸಿ. ಅಲೆ ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಅಂದರೆ ಅರ್ಥವೇನು? ಅಲೆ ನೀರು ಯಾವಾಗ ಆಗುತ್ತದೆ ಎಂದು ಅರ್ಥ ಅಷ್ಟೇ. ಅಂದರೆ ಅಲೆ ನೀರಿನಲ್ಲಿ ಮುಳುಗುವುದಂದರೆ ಕಂಡುಬರುವುದು ನಿಂತು ಹೋಗಬೇಕಾ? ಅಲೆ ನೀರಾಗುವುದು ಅಷ್ಟೇ. ಅಲೆ ನೀರಿನಲ್ಲಿ ಮುಳುಗುವುದು ಅಂದರೆ ಅಲೆ ನೀರಾಗುವುದು. ಅಲೆ ನೀರು ಯಾವಾಗ ಆಗುತ್ತದೆ? ಅಲೆ ನೀರು ಆಗುವುದು ನೀರೇ ಇದೆ, ನೀರಾಗದೇ ಇರುವುದು ಯಾವಾಗ? ಅದು ಸಾಕ್ಷಿ ಅಂದರೆ. ಅದರಿಂದ ಅನಿಸಿಕೆ ಸಾಕ್ಷಿಯಲ್ಲಿ ಮುಳುಗಿ ಹೋಗುವುದು ಅಂದರೆ ಮುಳುಗಿ ಹೋಗುವುದೇನು? ಅಲೆ ಸಾಕ್ಷಿ ಆಗದೆ ಯಾವಾಗಿದೆ?
ಈ ಅನಿಸಿಕೆ ಅರಿವೇ. ಅನಿಸಿಕೆ ಅರಿವಾಗಿರುವುದೇ ಯಾವಾಗ? ಅನಿಸಿಕೆ ಅರಿವಾಗಿ ಇಲ್ಲದಿರುವುದು ಯಾವಾಗ? ಅನಿಸಿಕೆ ಎಲ್ಲ ಅರಿವೇ. ಬರೀ ಮುಳುಗಿ ಹೋಗುವುದಕ್ಕೆ ಅರ್ಥವೇನು? ಅಲೆ ನೀರಿನಲ್ಲಿ ಮುಳುಗಿ ಹೋಗುವುದು ಅಂದರೆ ಅಲೆ ಏನಾಗಬೇಕು? ಮುಳುಗಿ ಹೋಗೋದು. ಮುಳುಗಿ ಹೋಗೋದಂದರೆ ನೀರಾಗಬೇಕು. ನೀರಂದರೆ ಯಾವಾಗ ಆಗಬೇಕು? ಏನಾಗಬೇಕು? ನೀರಲ್ಲದೇ ಇರುವುದು ಯಾವಾಗ? ಈಗ ನೀರಲ್ಲವಾ? ಓಹೋ, ಅಂದರೆ ಯಾವುದು ಅಲೆ ಅನಿಸುತ್ತಾ ಇದೆಯೋ ಅನಿಸುವಾಗಲೇ ನೀರಾಗೇ ಇದೆ, ಸ್ವತಃ ಸಿದ್ಧ. ಅದೇ ನಿಮ್ಮ ಅನಿಸಿಕೆ ಎಲ್ಲ ಸ್ವತಃ ಸಿದ್ಧ ಇರವೇ, ಸ್ವತಃ ಸಿದ್ಧ ಅರಿವೇ. ಅರಿವಿಗಿಂತ ಬಿಡಿಯಾಗಿಲ್ಲ. ಅದು ಏನು ಅನಿಸಲಿ ಬಿಡಲಿ ಅರಿವೇ. ಅನಿಸಿಕೆ ಏನೇ ಅನಿಸಲಿ ಅರಿವೇ. ಏನೇ ಅನಿಸಲಿ ಅರಿವೇ. ಅರಿವನ್ನು ಬಿಟ್ಟು ಇಲ್ಲವೇ ಇಲ್ಲ. ಈ ತರಹ ಸ್ವತಃ ಸಿದ್ಧ ಅರಿವು ಎಂದಿಗೂ ಇದೆ. ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ. ಎಂದಿಗೂ ಅರಿವಾಗೇ ಇರುತ್ತದೆ. ಅರಿವಾಗಿಲ್ಲದ ಸಮಯವೇ ಇಲ್ಲ. ಮತ್ತು ಅರಿವಾಗಬೇಕು ಅಂದರೆ, ಮುಳುಗಬೇಕು ಅಂದರೆ ಮುಳುಗುವುದು ಯಾವಾಗ? ಆಗುವುದು ಯಾವಾಗ? ಹಾಗೇ ಇದ್ದೀವಲ್ಲ. ಹಾಗೆ ಆದ್ದರಿಂದ ಅನಿಸಿಕೆಯೂ ಅರಿವಿನ ಇನ್ನೊಂದು ಹೆಸರೇ. ಅನಿಸಿಕೆ ಎಂಬುದೇನಿಲ್ಲ, ಅದು ಅರಿವೇ. ಅನಿಸಿಕೆ ಎಂಬುದು ಅರಿವೇ, ಅರಿವು ಅರಿವೇ. ಅಂದರೆ ಅರಿವೇ ಅರಿವು ಅಷ್ಟೇ. ಈ ತರಹ ಕರ್ತೃತ್ವವನ್ನು ಬಾಧ ಮಾಡಿ ಅಕರ್ತ ಎಂದು ತಿಳ್ಕೊಂಡರೆ, ವ್ಯಾವಹಾರಿಕ ದೃಷ್ಟಿಯ ಕರ್ತೃತ್ವ ತೋರುತ್ತಾ ಇದ್ದರೂ ಅಕರ್ತ ಆಗಿದ್ದಾನೆ. ಅಲೆ ತೋರುತ್ತಾ ಇದ್ದರೂ ನೀರೇ ಆಗಿದೆ. ಹಾಗೆ ಕರ್ತೃತ್ವ ತೋರುತ್ತಾ ಇದ್ದರೂ ಅರಿವೇ ಆಗಿದೆ. ನೋಡಿ, ಕರ್ತೃತ್ವ ತೋರುತ್ತಾ ಇದ್ದರೂ ಅಕರ್ತ ಆಗಿದ್ದಾನೆ. ಏಕೆಂದರೆ ಇರುವು ಅಕರ್ತ, ತೋರಿಕೆ ಕರ್ತ, ಇರುವ ಅಕರ್ತ. ತೋರುತ್ತಾ ನೀನಪ್ಪ ತೋರಿದರೆ ಇರುವಿಕೆ ನಿಂತು ಹೋಗ್ತದೆ. ನಾನು ಏನೋ ಅನಿಸುತ್ತಾ ಇದೆ, ನನಗೆ ನಾನು ಹಾಗಿದ್ದೇನೆ ಹೀಗಿದ್ದೇನೆ. ನಾನು ಅನಿಸುತ್ತಾ ಇದ್ದರೆ ನನ್ನ ಇರುವಿಕೆ ನಿಂತು ಹೋಗ್ತದೆ. ಏನೇ ಅನಿಸಲಿ, ಅನಿಸಿಕೆ ಎಲ್ಲ ಇರುವಿನಲ್ಲೇ ಮುಳುಗಿದೆ. ಅನಿಸಿಕೆ ಎಲ್ಲ ಇರುವಿಗಿಂತ ಬಿಡಿಯಾಗಿಲ್ಲ. ಅನಿಸಿಕೆ ಅನಿಸುತ್ತಾ ಇದ್ದರೂ ಇರುವೆ, ಏನೇ ಅನಿಸುತ್ತಿದ್ದರೂ ಇರುವೆ, ಅನಿಸದಿದ್ದರೂ ಇರುವೆ. మరి ಇರುವೆ ಅಷ್ಟೇ. ಇರವು ಅಷ್ಟೇ. ಅನಿಸುತ್ತಾ ಇರಲಿ, ಅನಿಸದಿರಲಿ, ಏನು ವ್ಯತ್ಯಾಸ ಇಲ್ಲ. ತೋರಲಿ, ಅಲೆ ತೋರಲಿ, ತೋರದಿರಲಿ ನೀರೇ. ತೋರುವುದು ನೀರೇ, ತೋರದಿರುವುದು ನೀರೇ. ನೀರಿನಿಂದ ದೂರವಾಗಲೇ ಇಲ್ಲ. ಹಾಗೆ ನಮ್ಮ ಅಂತಃಕರಣವೆಲ್ಲವೂ ಚಿನ್ಮಾತ್ರವೇ. ಚಿನ್ಮಾತ್ರವಾಗದೇ ಇರುವ, ನಿಮಗೆ ಯಾವುದೇ ಯೋಚನೆ ಬರಲಿ, ಯೋಚನೆಗಳೆಲ್ಲ ಅರಿವೆ, ಯೋಚನೆಗಳೆಲ್ಲ ಬ್ರಹ್ಮವೇ. ಯೋಚನೆಗಳೆಲ್ಲ ಬ್ರಹ್ಮವೇ. ಏಕೆ? ಯೋಚನೆವೆಲ್ಲ ಅರಿವೆ. ಅರಿವಿಗಿಂತ ಬಿಡಿಯಾಗಿ ಯಾವಾಗಿದ್ದೇವೆ? ನೀವು ಏನೇ ಯೋಚನೆ ಮಾಡ್ಕೊ, ನೀವು ಬ್ರಹ್ಮವೇ ಆಗಿದ್ದೀವಿ. ಏನೇ ಯೋಚನೆ ಮಾಡ್ಕೋ, ಏನೇ ಯೋಚನೆ ಮಾಡಲೇ ಇದು, ಅಯ್ಯೋ ನಾನು ಏನು ಯೋಚನೆ ಮಾಡಿದರೆ ಬ್ರಹ್ಮವಾಗ್ತೀನಿ. ಅದು ನೋಡಿ, ಏನಪ್ಪ, ಒಂದಾನೊಂದು ಯೋಚನವೇ ಬ್ರಹ್ಮವಾ? ಇನ್ನೊಂದು ಯೋಚನೆ ಅಲ್ಲದಿದ್ದರೆ ಬ್ರಹ್ಮ ಅಲ್ಲವಾ? ಯಾವ ಅನಿಸಿಕೆಯಲ್ಲಿ ಬ್ರಹ್ಮವಾಗಿರ್ತೀರಿ ಹೇಳು? ಯಾವ ಅನಿಸಿಕೆ ಇದ್ದರೂ ಅರಿವೆ ಅಷ್ಟೇ. ಅದೇ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಅನಿಸಲಿ ಅದು ಅರಿವೆ, ಅದು ಬ್ರಹ್ಮವೇ. ಅಂದರೆ ಅನಿಸಿಕೆಗೂ ವ್ಯತ್ಯಾಸವಿಲ್ಲ. ಏನಾಗಿದ್ದರೂ ಇರವು ಬ್ರಹ್ಮ ಅರಿವಿರುತ್ತದೆ. ಏನು ಅನಿಸಿದ್ದರೂ ಇರುವೆ, ಏನು ಅನಿಸಿದ್ದರೂ ಅರಿವೆ. ಆದ್ದರಿಂದ ಬ್ರಹ್ಮ ಸ್ವತಃ ಸಿದ್ಧವಾಗಿದೆ, ಹೊಸದಾಗಿ ಆಗಬೇಕಾಗಿಲ್ಲ. ತಾನು ಬ್ರಹ್ಮ ಆಗದೇ ಇರುವ ಸಮಯವೇ ಇಲ್ಲ. ಏನೇ ಅನಿಸಲಿ, ಏನೇ ಅನಿಸದೆ ಬಿಡಲಿ, ಅರಿವಾಗಿದ್ದೇನೆ ಅಷ್ಟೇ. ಆದ್ದರಿಂದ ಅಕರ್ತೃತ್ವವೇ ತನ್ನ ಸ್ವರೂಪ, ಕರ್ತೃತ್ವವೆಂಬುದು ಕಲ್ಪಿತ. ಬುದ್ಧಿಗುಣಸಾರತ್ವಾದೇವ ಸರ್ವಮಿದಂ ಅವಕಲ್ಪ್ಯತೆ ಸ್ವಾಭಾವಿಕತ್ವೇ ಹಿ ಕರ್ತೃತ್ವೇ ನ ತಸ್ಮಿನ್ ನಿರ್ಮೋಕ್ಷಃ ಏವ ಸದಾ ಸ್ಯಾತ್ ಅಗ್ನೇರಿವ ಔಷ್ಣ್ಯವತ್. ಕರ್ತೃತ್ವವೇ ಅನಿಸಿಕೆನೆ. ನಾನು ಇಂಥವನು, ನಾನು ಹೀಗೆ. ಈ ಅನಿಸಿಕೆಯೇ ನಿಜವಾದರೆ ಅನಿಸಿಕೆ ಬಿಡಕ್ಕಾಗುತ್ತಿರಲಿಲ್ಲ. ಅನಿಸಿಕೆಯೇ ನಿಜವಾದರೆ ಅನಿಸಿಕೆ ಬಿಡಕ್ಕಾಗ್ತಿರಲಿಲ್ಲ. ಅನಿಸಿಕೆಯೇ ನಿಜವಾದರೆ ಅನಿಸಿಕೆ ಬಿಡಕ್ಕಾಗುತ್ತಿರಲಿಲ್ಲ. ಆದರೆ ಅನಿಸಿಕೆ ತಾನೇ ಬಿಟ್ಟು ಹೋಗ್ತಾ ಇದೆ. ಅನಿಸಿಕೆ ಏನು ಇರುತ್ತದೇನು? ಬಿಟ್ಟೇ ಹೋಗ್ತಾ ಇದೆ. ಏಕೆ? ಸ್ವತಃ ಸಿದ್ಧ ಇರುವಿಕೆಯಲ್ಲಿ ಅನಿಸಿಕೆ ಎಂಬುದು ಬಿಡಿಯಾಗಿಲ್ಲ, ಇರುವಿನಲ್ಲಿ ಮುಳುಗಿ ಹೋಯಿತು. ಆದ್ದರಿಂದ ಸ್ವತಃ ಸಿದ್ಧ ಇರುವಿನಲ್ಲಿ ಅನಿಸಿಕೆ ಎಂಬುದು ನಿಜವಲ್ಲ, ಕಲ್ಪಿತ, ಅಧ್ಯಾಸ ಅಷ್ಟೇ. ಆದ್ದರಿಂದ ತಸ್ಮಿನ್ ಕರ್ತೃತ್ವವು ನನ್ನ ಸ್ವರೂಪವಲ್ಲ.
ಕರ್ತೃತ್ವವು ಅನಿಸುವ ಬಗೆ ಇರುವ ಬಗೆಯಲ್ಲಿ ಅಕರ್ತ. ನತು ತಥಾಸ್ತಿ ಸ್ವಪ್ನ ಜಾಗರಿತಯೋ ಕರ್ತೃತ್ವ ದರ್ಶನೇಪಿ. ನೋಡಿ, ಎಚ್ಚರದಲ್ಲಿ ಅನಿಸಿಕೆ ಇದೆ, ಸ್ವಪ್ನದಲ್ಲಿ ಅನಿಸಿಕೆ ಇದೆ, ಸುಷುಪ್ತಿಯಲ್ಲಿ. ಸುಷುಪ್ತಿ ಅಂದರೆ ಮೂರನೇದಲ್ಲ, ಅದೇ ಅನಿಸಿಕೆಯ ಮೂಲ ಸ್ವರೂಪವೇ ಸುಷುಪ್ತಿ. ಸುಷುಪ್ತಿ ಅಂದರೆ ಇನ್ನೊಂದು ಎಂದು ದೂರವಾಗಿ ನೋಡಬೇಡಿ. ಅಲೆ ನೀರು, ಅಲೆಗಿಂತ ನೀರು ನೋಡಬೇಕಂದ್ರೆ ಎಲ್ಲಿ ಹೋಗ್ತೀರಿ? ಬೇರೆ ಊರು ಹೋಗಬೇಕಾ? ಈ ಊರಿನಲ್ಲಿ ಅಲೆ ಇದ್ದರೆ ಇನ್ನೊಂದು ಊರಿನಲ್ಲಿ ಇನ್ನು ನೀರು ಕಂಡು ಬರ್ತದಾ ಏನೋ? ಅಲ್ಲೇ ಇದೆ, ಎಲ್ಲಿ ಅಲೆ ಕಂಡು ಬರ್ತದೋ ಅಲ್ಲೇ ನೀರು. ಆದ್ದರಿಂದ ಎಲ್ಲಿ ಎಚ್ಚರ ಇದೆಯೋ ಅಲ್ಲೇ ಸುಷುಪ್ತಿ. ಏಕೆ? ಸುಷುಪ್ತಿಯನ್ನೆಲ್ಲ ಸುಷುಪ್ತಿ ಅಂದರೇನು? ಎಚ್ಚರವನ್ನು ನುಂಗಿರುವುದೇ. ಅದು ಎಲ್ಲಿರುತ್ತದೆ? ಅದಕ್ಕೆ ಜಾಗನೇ ಇಲ್ಲ, ಅದು ಎಲ್ಲ ಕಡೆ ಇದೆ, ಇರುವುದೇ ಸ್ವತಃ ಸಿದ್ಧ. ಆದ್ದರಿಂದ ಇಡೀ ಎಚ್ಚರವನ್ನು ನುಂಗಿದೆ, ಇಡೀ ಕನಸನ್ನು ನುಂಗಿದೆ. ಅಂದರೆ ತೋರಿಕೆಗಳನ್ನೆಲ್ಲ ಸೇರಿಸಿಕೊಂಡೇ ಎರವು ಇದೆ. ಎಚ್ಚರ ಕನಸು ಎಂಬ ತೋರಿಕೆಗಳು ಅನಿಸಿಕೆಗಳನ್ನು ನುಂಗಿ ಸ್ವತಃ ಸಿದ್ಧವಾಗಿರುವುದೇ ಸುಷುಪ್ತಿ. ಸುಷುಪ್ತಿಯಲ್ಲಿ ಎಚ್ಚರವು ಅಡಕವಾಗೇ ಇದೆ, ಕನಸು ಅಡಕವಾಗೇ ಇದೆ, ಬಿಡಿಯಾಗಿಲ್ಲ. ತೋರುವಾಗಲೂ ಸುಷುಪ್ತೆ, ತೋರದಿದ್ದರೂ ಸುಷುಪ್ತೆ. ನೋಡಿ, ಎಚ್ಚರ ಮುಳುಗಿ ಹೋಗಾದರೆ ಸುಷುಪ್ತಿ ಅಲ್ಲ, ತೋರುವಾಗಲೂ ಸುಷುಪ್ತೆ. ನೋಡಿ, ಅದು ವಿಚಿತ್ರ. ಎಚ್ಚರ ತೋರುವಾಗಲೂ ಸುಷುಪ್ತೆ, ಮುಳುಗಿ ಹೋದರೂ ಸುಷುಪ್ತೆ. ಏಕೆ? ಅಲೆ ಮುಳುಗಿದರೂ ನೀರೇ, ತೋರಿದ್ದರೂ ನೀರೇ. ನೀರು ಯಾವಾಗ? ಅಲೆ ತೋರುವಾಗಲೂ ನೀರು, ಮುಳುಗಿದ್ದರೂ ನೀರು. ಹಾಗೆಯೇ ಎಚ್ಚರ ತೋರುವುದು ಸುಷುಪ್ತೆ, ಸುಷುಪ್ತಿಗೆ ಎಚ್ಚರ ಎನ್ನೆಂದು ಹೆಸರು. ಮುಳುಗಿದರೂ ಸುಷುಪ್ತೆ, ಎಚ್ಚರ ತೋರಿದರೂ ಸುಷುಪ್ತೆ. ಏಕೆ? ಎಚ್ಚರ ಎಂಬುದು ವೃತ್ತಿ, ಅನಿಸಿಕೆ, ತೋರುವ ಬಗೆ ಯಾರು? ಸುಷುಪ್ತೆ ತೋರುವ ಬಗೆ. ಬಟ್ ಸುಷುಪ್ತಿ ಇರುವ ಬಗೆಯಲ್ಲಿ ಇನ್ನೂ ಬಿಡಿಯಾಗಿಲ್ಲ. ಈ ತೋರುವ ಬಗೆ ಬಿಡಿಯಾಗಿಲ್ಲ. ಇರುವ ಬಗೆ ಆಲ್ ತೋರಿಕೆಗಳನ್ನೆಲ್ಲ ವ್ಯಾಪಿಸಿರುತ್ತದೆ ಅಖಂಡವಾಗಿ. ತೋರುವ ಬಗೆಗಳನ್ನೆಲ್ಲ ವ್ಯಾಪಿಸಿ ಇರುವ ಬಗೆ ಇದೆ. ಇರುವೆಂಬುದು ಒಂದು ಪ್ರತ್ಯೇಕ ಬಗೆ ಅಲ್ಲ, ಇರುವು ಎಂಬುದು ಒಂದು ಬಗೆ ಅಲ್ಲ. ತೋರುವೆನ್ನುವುದು ಬಗೆ, ತೋರಿಕೆ ಎಂಬುದು ಬಗೆ, ಇರುವಿಕೆ ಬಗೆ ಅಲ್ಲ. ಇರುವಿಕೆ ತೋರಿಕೆಗಳನ್ನೆಲ್ಲ ವ್ಯಾಪಿಸಿರುತ್ತದೆ. ಎಲ್ಲ ತೋರಿಕೆಗಳು ಇರುವಿಕೆನೇ ಇರುತ್ತದೆ. ಎಲ್ಲ ಬಗೆಯಾದ ತೋರಿಕೆಗಳನ್ನೆಲ್ಲ ಇರುವಿಕೆ, ಎಲ್ಲ ತೋರಿಕೆಗಳೆಲ್ಲ ಇರುವುದೇ, ಎಲ್ಲ ತೋರಿಕೆಗಳಲ್ಲಿಯೂ ಇರುತ್ತದೆ. ಅಂದರೆ ಇರುವಿಕೆ ಇಲ್ಲದೇ ಇರುವ ಸಮಯವೇ ಇಲ್ಲ. ನೀವು ಯಾವ ಬಗೆನೂ ತೋರಲಿ ಇರುವಿಕೆ ಇದ್ದೇ ಇದೆ, ಯಾವ ಬಗೆ ತೋರಲಿ ಇರುವಿಕೆ ಇದ್ದೇ ಇದೆ. ಇರುವಿಕೆ ಬಿಟ್ಟು ಯಾವ ತೋರಿಕೆ ಇಲ್ಲ. ತೋರಿಕೆಗಳೆಲ್ಲ ಇರುವಿನಲ್ಲಿ ಅಡಕವಾಗಿವೆ. ಅದರಿಂದ ಎಚ್ಚರ ಸುಷುಪ್ತಿಯಲ್ಲಿ ಅಡಕವಾಗೇ ಇದೆ, ಕನಸು ಅಡಕವಾಗಿದೆ, ಎಲ್ಲವೂ ಸುಷುಪ್ತಿಯಲ್ಲಿ ಅಡಕವಾಗಿದೆ. ಸುಷುಪ್ತಿ ಇಲ್ಲದ ಸಮಯವೇ ಇಲ್ಲ. ಆದ್ದರಿಂದ ಸ್ವಪ್ನ ಜಾಗರಿತಯೋ ಕರ್ತೃತ್ವ ದರ್ಶನೇಪಿ ಸುಷುಪ್ತವಸ್ಥಾಯಾಂ ಕಾರ್ಯಕರಣ ಸಂಬಂಧ ಅಭಾವೇ ಸತಿ ಅಕರ್ತೃತ್ವಾನುಭವಾತ್. ಆದ್ದರಿಂದ ಈ ಅನಿಸಿಕೆಗಳೆಲ್ಲ ಇರುವಾಗಿ ನೋಡಿದರೆ ಅಕರ್ತ, ಇರವಿನ ಸ್ವರೂಪವು ಅಕರ್ತ, ತೋರುವ ಬಗೆ ಕರ್ತರ. ಆದ್ದರಿಂದ ಅಕರ್ತೃತ್ವವೇ ತನ್ನ ನಿಜ ಸ್ವಭಾವ. ಅಕರ್ತೃತ್ವವು ಒಂದು ಪ್ರತ್ಯೇಕ ಸ್ಥಿತಿಯಲ್ಲ. ಇರುವಿಕೆಗಳೆಲ್ಲ ಅನಿಸಿಕೆಗಳೆಲ್ಲವನ್ನು ವ್ಯಾಪಿಸಿದೆ, ಅನಿಸಿಕೆಗಳೆಲ್ಲವನ್ನು ವ್ಯಾಪಿಸಿದೆ ಅಲ್ಲವೇ? ಪ್ರತಿಯೊಂದು ಅನಿಸಿಕೆನೂ ಇರುವೆ, ಪ್ರತಿಯೊಂದು ಕರ್ತೃತ್ವದ ಅನಿಸಿಕೆನೂ ಅಕರ್ತವೇ. ಅಕರ್ತೃ ಆತ್ಮ ಅದ್ವಿತೀಯ, ಅಕರ್ತೃ ಅಂದರೆ ಅದ್ವಿತೀಯ. ಸಂಬಂಧರಹಿತ ಆತ್ಮಕ್ಕೆ ಅಕರ್ತ ಹೇಳಿರ್ತೀವಿ, ಸಂಬಂಧ ರೂಪಕ್ಕೆ ಅನಿಸಿಕೆ ಹೇಳಿರ್ತೀವಿ. ಅನಿಸಿಕೆಗಳೆಲ್ಲ ಇರುವಿಕೆಯೇ ಎಲ್ಲ ಅರಿವನ್ನು ವ್ಯಾಪಿಸುತ್ತಾ ಇದೆ. ಆಯಿತಾ? ಟೈಮ್ ಆಯ್ತು, ಇವತ್ತು ಸಾಕು, ನಾಳೆ ಹೇಳೋಣ. ನಾಳೆ ಅಂದರೆ ಮುಂದಿನ ಪಾಠ. ನಾಳೆ ಶನಿವಾರ ಅಲ್ಲವೇ? ಆ ಶನಿವಾರ ಏನೋ ಮನುಸ್ಮೃತಿ, ಮತ್ತು ಗೀತಾ ಭಾಷ್ಯ ಮಂಗಳವಾರ ಆಗುತ್ತದೆ. ಮಧ್ಯದಲ್ಲಿ ಒಂದು ಗೀತಾ ಭಾಷ್ಯ ಇರುತ್ತದೆ, ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.